ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರ. ಪ್ರಿಯ ಪುಣ್ಯಾತ್ಮರೇ, ಪಶುವಿಗೂ ಮನುಜನಿಗೂ ಭೇದವನ್ನು ಸರಬಾರದು. ನಾವು ಮನುಷ್ಯ, ದನ ಇವೆರಡಕ್ಕೆ ಭೇದ ಹೇಳಬಾರದು ಅಂತ. ಅಂದರೆ ಏನು ಅಂದರೆ ಮನುಷ್ಯನಿಗೂ ದನ ಅಂತ ಹೇಳಬೇಕು ಅಂತ. ಕಾರಣ ಏನು ಅಂತ ಕೇಳಿದರೆ, ಮನುಷ್ಯ ತನ್ನ ಜೀವನದಲ್ಲಿ ಪ್ರಾಣಿಯಂತೆ ವ್ಯವಹರಿಸದ ಅಂದರೆ ಆತನಿಗೆ ದನ ಅಂತ ಯಾಕೆ ಕರೀಬಾರದು? ಪರಮಾತ್ಮ ನಾಮ ರೂಪ ಸಮಸ್ತ ಪ್ರಪಂಚವನ್ನು ನಮಗಾಗಿಯೇ ಕೊಟ್ಟಿದ್ದಾನೆ. ಅದು ಹುಟ್ಟಿಸಿದ ನಮಗಾಗಿ. ಹೊಟ್ಟೆ ಇದ್ದವರು ತಮಗೆ ತಿನ್ನಕ್ಕೆ ಎಲ್ಲ ಸಾಮಾನು ಮಾಡಿರಂಗಿಲ್ಲ, ಮಂದಿ ಸಲುವಾಗಿ ಮಾಡಿರ್ತಾರೆ. ಮಾಡೋದೆಲ್ಲ ಅವರೇ ಉಂಡು ತಿಂದು ಕುಂತರು ಅಂದ್ರೆ ಹೋಟೆಲ್ ಹೆಂಗೆ ನಡೀತದೆ? ದೇವರಯ್ಯ ಹಂಗೆ ಪರಮೇಶ್ವರನ ಕೂಡ ಜಗತ್ತಿನೊಳಗೆ ಏನು ಮಾಡಿದಾನೆ? ಅನಂತ ನಾಮೇ ಅನಂತ ರೂಪೇ, ಅದೆಲ್ಲ ನಮಗಾಗಿ ಮಾಡಿದ. ರೂಪ, ಶಬ್ದ, ಸ್ಪರ್ಶ, ಗಂಧ, ರಸ, ಇವು 5 ವಸ್ತುಗಳು ಜಗತ್ತ ಅಂತೆ. ಇವು 5 ವಸ್ತುಗಳನ್ನು ಉಪಭೋಗ ಮಾಡಲಿಕ್ಕೆ ಪರಮಾತ್ಮ ನಮಗೆ 5 ಸಾಧನವನ್ನು ಕೊಟ್ಟಿದ್ದಾನೆ. ರೂಪ ನೋಡಲಿಕ್ಕೆ ಕಣ್ಣ, ಶಬ್ದ ಕೇಳಲಿಕ್ಕೆ ಕಿವಿ, ರಸ ತಗೊಳಕ್ಕೆ ನಾಲಿಗೆ, ಗಂಧ ತಗೊಳಕ್ಕೆ ಮೂಗ, ಕಠಿಣ ಮೃದು ಸ್ಪರ್ಶ ಮಾಡಲಿಕ್ಕೆ ತ್ವಚ. ಪರಮಾತ್ಮ ಇವೆಲ್ಲವನ್ನು ಕೊಟ್ಟಿದ್ದಾನೆ. ಇವು ಕೊಟ್ಟಿದ್ದಾನೆ ಭೋಗ ಮಾಡಲಿಕ್ಕೆ. ಆ ಭೋಗವನ್ನು ಮಾಡುವಲ್ಲಿ ಒಂದು ನೀತಿಯನ್ನು ಮಹಾತ್ಮ ಹೇಳ್ತಾನೆ. ಅದಕ್ಕೆ ಇತಿ ಮಿತಿ ಅಂತಿರಲ್ಲ, ಅದನ್ನು ನೋಡಬೇಕು. ಏನನ್ನು ನೋಡಬೇಕು ಅದನ್ನೇ ನೋಡಬೇಕು. ಕೇಳಬೇಕು, ಏನು ಕೇಳಬೇಕು ಅದನ್ನೇ ಕೇಳಬೇಕು. ಮುಟ್ಟಬೇಕು, ಏನು ಮುಟ್ಟಾಕ ಶಾಸ್ತ್ರ ಹೇಳಿದ ಅದನ್ನೇ ಮುಟ್ಟಬೇಕು. ಎಲ್ಲಿ ನಡಿಬೇಕು ಅಲ್ಲೇನೇ ನಡಿಬೇಕು. ಏನು ಹಿಡಿಬೇಕು ಅದನ್ನೇ ಹಿಡಿಬೇಕು. ಪರಮಾತ್ಮ ಎಲ್ಲ ಮಾಡ್ಯಾನಲ್ರಿ, ಯಾಕೆ ಬೇಡ ಅಂತ? ಬ್ಯಾಡ ಅಂದಿಲ್ಲ ಅವರು. ನೋಡುವುದನ್ನೇ ನೋಡು, ಕೇಳುವುದನ್ನೇ ಕೇಳು, ಮುಟ್ಟುವುದನ್ನೇ ಮುಟ್ಟು, ತಿನ್ನುವುದನ್ನೇ ತಿನ್ನು, ಹೋಗುವಲ್ಲಿಗೆ ಹೋಗು, ಸಿಕ್ಕಲ್ಲಿ ನೋಡಿ ಸಿಕ್ಕಲ್ಲಿ ತಿಂದು ಅಂತ ಕೇಳಿದರೆ ಅವರಿಗೆ ನಾವು ಭಾಳ ಹೆಸರು ಇಡ್ತೇವೆ ಶಾಸ್ತ್ರದಾಗ. ಶಾಸ್ತ್ರದಲ್ಲಿ ಒಂದು 5-6 ಆತ್ಮ ಅದಾವ. ನಾವು ಅದರಾಗ ಯಾವ್ದಿದ್ದು ನಾವೇ ತಿಳ್ಕೋಬೇಕು. ಮನುಷ್ಯ ನಾವೆಲ್ಲ ಅಂತೆ ಅವರಿಗೆ ಜೀವಾತ್ಮ, ಪಾಪಾತ್ಮ, ದುಷ್ಟಾತ್ಮ, ದುರಾತ್ಮ, ಹುತಾತ್ಮ, ಪುಣ್ಯಾತ್ಮ, ಧರ್ಮಾತ್ಮ. ಇಷ್ಟೆಲ್ಲ ಇದು ನಮ್ಮದಾಗೆ ಅದ. ಯಾಕೆ ಹೆಸರು ಬರ್ತವೆ ಅಂತ ಕೇಳಿದರೆ, ಮನುಷ್ಯನ ವ್ಯವಹಾರದಿಂದ ಅವನಿಗೆ ಹೆಸರು ಬರ್ತವೆ. ಹುಟ್ಟುವಾಗ ಯಾರು ಕಾಡು ಇರಂಗಿಲ್ಲ, ಕಳತನ ಮಾಡಿ ಕಳ್ಳ ಅಂತ ಹೆಸರು ಬರ್ತವೆ. ಯಾವಾಗಲೂ ಸುಳ್ಳೇ ಇರಂಗಿಲ್ಲ, ಸುಳ್ಳು ಹೇಳ್ಕೊತ ಅವ್ನಿಗೆ ಹೆಸರು ಬರ್ತದೆ. ಸುಳ್ಳದಲ್ಲ ಯಾರು ಅವನಲ್ಲ, ಕಳ್ಳಪ್ಪ ಸುಳ್ಳು. ತಾಯಿ ತಂದೆ ಇಟ್ಟ ಹೆಸರನ್ನು ಬಿಟ್ಟು ಆತನು ಮಾಡುವ ನಡೆ ನುಡಿಗಳಿಂದ ಅವನಿಗೆ ಮತ್ತೊಂದು ಜಗತ್ತಿನವರು ಹೆಸರು ಕೊಡ್ತಾರೆ. ನಾವು ನೋಡ್ತೇವೆ ಇದನ್ನು, ನಾವು ನೋಡ್ತೇವೆ. ಅವರು ವ್ಯವಹಾರ ಮಾಡುವುದರಿಂದ ಆ ಹೆಸರು ಬರ್ತದವರು. ಅವು ಯಾವ ಹೆಸರು ಅಂತ ಕೇಳಿದ್ರೆ ಹೇಳಿದ್ರೆ ಅವರು ಜೀವಾತ್ಮ, ಪಾಪಾತ್ಮ, ದುಷ್ಟಾತ್ಮ, ದುರಾತ್ಮ,
ಆಮೇಲೆ ಏನಪ್ಪ ಅಂದ್ರೆ ಪುಣ್ಯಾತ್ಮ, ಆಮೇಲೆ ಶಾಸ್ತ್ರ ಹೇಳಿದ್ರಪ್ಪ ಅಂದ್ರೆ ಧರ್ಮ. ಇವು ಹೆಸರು ಬರ್ತದೆ ಯಾಕೆ? ನಮ್ಮ ವ್ಯವಹಾರವೇ ನಮಗೆ ಹೊಸ ಹೆಸರು ತಂದು ಕೊಡ್ತೇವೆ. ನಾವು ಮಾಡೋದು ವ್ಯವಹಾರನೇ. ಆ ವ್ಯವಹಾರ ಹಾಗೆ ಮಾಡಿದೇವಿ ಅಂದ್ರೆ ನಾವು ಹೆಸರು ನಮಗೆ ಕೊಡ್ತಾರೆ. ಎಲ್ಲರೂ ಕೂಡ MLA ಕೊಟ್ಟಂಗೆ, MP ಕೊಟ್ಟಂಗೆ ನಮಗೊಂದು ಹೆಸರು ಕೊಡ್ತಾರೆ. ನಿನ್ನ ಹೆಸರು ಬೇರೆ ಆದ ಕಡೆ ಮತ್ತು MLA ಆರ್ಸಿ ಬಂದ ಅಂತ MLA MP ಅಂತೇವಲ್ಲ, ಹಾಗೆ ನಮ್ಮ ವ್ಯವಹಾರದಿಂದ ಬರತಕ್ಕಂಥ ಹೆಸರು ಈ ಅವ್ವ ಅಪ್ಪ ಇಟ್ಟ ಹೆಸರು ನಮ್ಮ ಕೆಲಸ ಕೊಡಂಗಿಲ್ಲ. ಅದು ರಿಜಿಸ್ಟ್ರೇಷನ್ ಮಾಡೋಕೆ ಅಟ್ಟೆ. ಜಗತ್ತಿನೊಳಗೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಮದುವೆ ಹಾಕ. ಪರಮಾತ್ಮನಲ್ಲಿ ಕೆಲಸ ಕೊಡ್ತದೆ, ಈ ಹೆಸರು ಕೆಲಸ ಕೊಡಂಗಿಲ್ಲ, ಈ ಹೆಸರು ಅವಶ್ಯ ಕೊಡಂಗಿಲ್ಲ. ಅಲ್ಲಿ ಹೋಗ್ಬೇಕಾದ್ರೆ ಬೇರೆ ಹೆಸರು, ನಿನ್ನ ಹೆಸರು ಕಲ್ಲಪ್ಪ ಅದ, MLAಗೆ ಪ್ರವೇಶ ಅದ, ಕಲ್ಲಪ್ಪ ಪ್ರವೇಶ ಇಲ್ಲ. ಅಲ್ಲಿ MLA ಇರ್ಬೇಕು, ಅವನಿಗೆ ಪ್ರವೇಶ. ಹಾಗೆ ಜಗತ್ತಿನೊಳಗೆ ಮನುಷ್ಯ ಏನಾಗಿ ಬದುಕಬೇಕು ಅನ್ನತಕ್ಕಂಥದ್ದು ತಿಳಿದಿಲ್ಲ ಅಂತಂದ್ರೆ ಮಹಾತ್ಮರು ಅವನಿಗೆ ಪುಚ್ಛ ವಿಷಾಣ ಹೀನ ದ್ವಿಪಾದ ಪಶು, ಬಾರು ಕೋಡಿಲ್ಲದ 2 ಕಾಲಿನ ದನ, ಆಚಾರಹೀನಮನ ಪುನಂತಿ ವೇದ ದೇವ. ಆಚಾರಹೀನನಿಗೆ, ಸನ್ನಡತೆ ಇಲ್ಲದವನಿಗೆ, ಅಂಥವನಿಗೆ ದೇವತೆಗಳು ಕೂಡ ಅವನನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪುನಂತಿ ದೇವ, ನಮ್ಮ ಪುನಂತಿ ವೇದ. ಯಾವ ಶಾಸ್ತ್ರಗಳು ಅವನಿಗೆ ಉದ್ಧಾರ ಮಾಡಂಗಿಲ್ಲ, ಯಾವ ದೇವರು ಕೂಡ ಅವನಿಗೆ ಉದ್ಧಾರ ಮಾಡಂಗಿಲ್ಲ. ತಾನು ತನ್ನ ತಪ್ಪುಗಳನ್ನು ಒಪ್ಕೋಬೇಕು, ಇನ್ನು ಮಾಡಂಗಿಲ್ಲ ಅಂತ ಹೇಳಬೇಕು, ಶರಣಾಗತ ಆದ್ರೆ ಮಾಫಿ ಮಾಡ್ತಾರೆ. ಜೈಲ್ದಾಗ ಸನ್ನಡತೆಯಿಂದ ಜೈಲು ಮೊದಲನೇ ಬಿಡ್ತಾರೆ, ಗೊತ್ತಿರ್ಬೇಕು ನಿಮ್ಗೆ. 50 ವರ್ಷ ಕಾರಾವಾಸ ಇತ್ತು ಅಂದ್ರೆ 30 ವರ್ಷ ಚಂದಾಗಿ ಕೇಳ್ದ ಏನು ಮಾಡಲಿಲ್ಲ ಅಂತ ಕೇಳಿದ್ರೆ 1-4 ವರ್ಷ ಬಿಡ್ತಾರೆ, ಮೊದಲೇ ಬಿಡ್ತಾರೆ. ಸನ್ನಡತೆ ಅಂತ. ಹಾಗೆ ಜೀವನದಲ್ಲಿ ಮನುಷ್ಯನಲ್ಲಿ ಸನ್ನಡತೆ ಇತ್ತು ಅಂಥವರಿಗೆ ಪರಮಾತ್ಮನ ಉದ್ಧಾರ ಮಾಡ್ತಾನೆ, ಯಮದೇವತನ ಉದ್ಧಾರ ಮಾಡ್ತಾನೆ. ಆದರೆ ಆಚಾರ ಇಲ್ಲದವ್ರಿಗೆ ಆಚಾರಹೀನ ಪುನಂತಿ ದೇವ ಪುನಂತಿ ವೇದ. ಮನುಷ್ಯ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದುರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಇದೇ ಮೆಥಡ್, ಇದೇ ರೀತಿಯ. ಇವು ಯಾವ ನಾ ಮಾಡಂಗಿಲ್ಲ. ಕಳ್ತನ ಮಾಡ್ತೀನಿ, ಪ್ರಾಣಿಗಳ ಹಿಂಸೆ ಮಾಡ್ತೀನಿ, ಸುಳ್ಳು ಹೇಳ್ತೀನಿ, ನಿತ್ಯ ಅಪರಾಧ ಮಾಡ್ತಾವೆ ಅಂತಂದ್ರೆ ಅಪರಾಧಕ್ಕೆ ಪರಮಾತ್ಮ ಕ್ಷಮ ಮಾಡ್ತಾನೆ. ಅವನಂತ ದೊಡ್ಡವರು ಯಾರೂ ಇಲ್ಲ. ನಮ್ಮ ತಾಯಿ ತಂದಿನೂ ನಮಗೆ ಕ್ಷಮ ಮಾಡೋಕ್ಕಿಲ್ಲ, ಹೊರಗೆ ಹಾಕ್ತಾರೆ, ನಮ್ಗೆ ಬೇರೆ ಆಗಂತಾರೆ. ಪರಮಾತ್ಮ ಎಲ್ಲಿ ಬೇರೆ ಮಾಡಿದ್ರೆ ಎಲ್ಲಿ ಹೋಗೋರಿದ್ದೀರಿ ಜಗತ್ತು ಬಿಟ್ಟು? ಪಾಪಿಗೂ ಇದೇ ಭೂಮಿ ಅದ, ಪಾಪಿಗೂ ಇದೇ ನೀರದ, ಪುಣ್ಯಾತ್ಮನಿಗೆ ಇದೇ ನೀರದ. ಪರಮಾತ್ಮನಂತ ಕ್ಷಮಾಶೀಲ ಜಗತ್ತಿನಾಗ ಯಾರೂ ಇಲ್ಲ. ಅವಪ್ಪ ಹೊರಗೆ ಹಾಕ್ತಾರೆ, ಅಣ್ಣತಮ್ಮರು ಹೊರಗೆ ಹಾಕ್ತಾರೆ. ಸೊಲ ಇಲ್ಲಿ ಕುಡಿತಿ ಆಡ್ತಿ ಹೊರಗೆ ಹೋಗಂತಾರೆ. ಈ ಪರಮಾತ್ಮ ಎಷ್ಟು ಕ್ಷಮಾಶೀಲ ಅದನ್ನು ಕುಡುಕನಿಗೂ, ನಾಲಾಯಕನಿಗೂ, ಲಾಯಕನಿಗೂ, ದುರಾತ್ಮನಿಗೂ, ಪಾಪಾತ್ಮನಿಗೂ, ಎಲ್ಲ ಆತ್ಮರಿಗೂ ಕೂಡ ಪರಮಾತ್ಮ ಅದೇ ಗಾಳಿ, ಅದೇ ಬೆಳಕು, ಅದೇ ನೀರು ಕೊಡ್ತಾನಂದ್ರೆ ಅವನಂತ ದೊಡ್ಡವ ಯಾರು? ಅದಕ್ಕೆ ತಂದೆ ನೀನೆ, ತಾಯಿ ನೀನೆ, ಬಂಧು ನೀನೆ, ಬಳಗ ನೀನೆ, ನೀನಲ್ಲದೆ ಮತ್ತವರು ಇಲ್ಲವಯ್ಯ ಅಂತ ಹಾಡಿದ್ರು. ಪರಂತು ಮನುಷ್ಯ ಅವನಿಗೆ ಪರಮಾತ್ಮ ಒಂದು ಬುದ್ಧಿ ಕೊಟ್ಟಾನ, ನಿರ್ಣಯ ಮಾಡೋ ಶಕ್ತಿ ಕೊಟ್ಟಾನ. ಪ್ರಾಣಿಗೆ ರುಚಿ ಕಾಣ್ತು ತಿಂತು, ಬೇಡ ಅನ್ನಿಸ್ತು ಕಡಿತು, ಪ್ರಾಣಿ ಅದದು. ಪರಂತು ನೀ ತಿನ್ನೋಕ್ಕಿಂತ ಕಡಿಯೋಕ್ಕಿಂತ ಮುಂಚೆ ನಿನಗೊಂದು ಪರಮಾತ್ಮ ಬುದ್ಧಿ ಅಂತ ಒಂದು ಕೊಟ್ಟಾನೆ. ಅದು ಹಚ್ಚಿದಿ. ಸಿಕ್ಕವರು ಬಂಗಾರ ಹಾಗೆ ಖರೀದಿ ಮಾಡ್ತಾರೆ, ಹೊರಗಲ್ಲಿಗೆ ಹಚ್ತಾರೆ, ತಿಕ್ಕಿ ನೋಡ್ತಾರೆ, ಕಡ್ದು ನೋಡ್ತಾರೆ, ಬಡ್ದು ನೋಡ್ತಾರೆ, ಹಂಗೆ ತಗೋತಾನೆ ಬಂಗಾರ. ಪರೀಕ್ಷೆಯಿಂದ ಯಾರು ತಗೊಳ್ಳೋದನೇ ಇಲ್ಲ ಬಂಗಾರ. ಕಬ್ಬಣ ಪರೀಕ್ಷೆ ಆಗಿಲ್ಲ, ಬಂಗಾರದ ಪರೀಕ್ಷೆ ಆಗ್ತದೆ. ಪುಣ್ಯಾತ್ಮರೇ ಹಾಗೆ ಪರಮಾತ್ಮ ನಾವು ಬಂಗಾರ ಇದ್ದಂಗೆ ಇದ್ದು ಪರೀಕ್ಷೆಯಲ್ಲಿ ಯಾರೂ ತಗೊಳಂಗಿಲ್ಲ. ಮಹಾತ್ಮನೂ ತಗೊಳಂಗಿಲ್ಲ, ಪರಮಾತ್ಮನೂ ತಗೊಳಂಗಿಲ್ಲ.
ಪರೀಕ್ಷೆಗೆ ನಾವು ತಯಾರಾಗಬೇಕು. ಅದೇ ಹೇಳಿದ್ರೆ ಸಣ್ಣ ಮಾತೇ ಹೇಳಿದ್ರು ಬಸವಣ್ಣವರು, ಕಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ಸಣ್ಣ ಸಣ್ಣ ಮಾತೇ ರೀ ಇವು, ಸಣ್ಣ ಸಣ್ಣ ಮಾತೇ. ನಾವು ನಿತ್ಯನೂ ತಪ್ತೇವೆ ಇವು. ಕಳಬೇಡ ಮಾಡಿಲ್ಲ, ಕಳ್ತಾನ. ದಿನ ಗಣ್ಣಕ್ಕೆ ಚಂದ ಕೈತಿರ್ಬೇಕು. ಭಾಳ ಮಂದಿ ತಗೋತಾರೆ, 2 ರೂಪಾಯಿ 4 ರೂಪಾಯಿ ತಗೋತಾರೆ. ಹೇಳ ಕಳಬೇಡ ಕೊಲಬೇಡ. ದಿನ ಹುಳ ಎಷ್ಟು ಹುಳ ಕೊಲ್ತೇವೆ, ಶ್ವಾಸ ಒಳಗೆ ಎಷ್ಟು ಹೋಗ್ತಾವೆ, ಸಾಯ್ತಾವ, ನಡೆಯೋದ್ರಾಗ ಸಾಯ್ತಾವ. ಸುಳ್ಳರೆ ಅದು ನಮ್ಮ ಜನ್ಮಸಿದ್ಧ ಹಕ್ಕು. ಸುಳ್ಳು ಮುಂಜೆ ಹಾಕೊಂಡು ಸಾಯ್ತಾಗ ಸುಳ್ಳೇ ಹೇಳ್ತಾನೆ. ಏನು ಮಾಡಿಲ್ಲ ಮಾಡಲಿ ಅಂತಾನೆ, ಮಾಡುದು ಮಾಡ್ಲಾರ್ದು ಮಾಡಿನಂತಾನೆ, ಮಾಡುದು ಮಾಡಿಲ್ಲ ಅಂತಾನೆ, ತಿಂದಿಲ್ಲ ಅಂತಾನೆ, ತಿನ್ಲಾರ್ದು ತಿಂತಾನೆ. 1 2 ಮನುಷ್ಯನಿಗೇನಪ್ಪ ಅಂದ್ರೆ ಸುಳ್ಳು ಸರ ಅಸತ್ಯ ಮನುಷ್ಯನ ಜೀವನದಲ್ಲಿ ಬಹಳ ದುಃಖವನ್ನು ಕೊಡ್ತದಂತ ಎಷ್ಟೋ ಪುರಾಣಗಳಲ್ಲಿ ಕಥೆಗಳನ್ನು ಹೇಳಿದ. ಅಲ್ಲದ್ದನ್ನು ಇಲ್ಲದ್ದನ್ನು ಮನುಷ್ಯ ನುಡಿಯಬಾರ್ದು. ಅಲ್ಲದ್ದು ನುಡಿಬಾರ್ದು, ಇಲ್ಲದ್ದು ನುಡಿಬಾರ್ದು. ಅದಕ್ಕೆ ಶರಣರು ಹೇಳಿದರು, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಚರಿತ್ರ ಅಂದ್ರೇನು? ಚರಿತ್ರ ಅಂದ್ರೇನು? ನಡೆಯುವುದು. ಚರ ಅಂದ್ರೆ ನಡೆಯೋದು. ನಡಿಬೇಕು ಮನುಷ್ಯ, ನುಡಿಯುವುದಲ್ಲ, ನಡೆಯಬೇಕು. ನಡೆದ ಅಂದ್ರೆ ಆ ಮನುಷ್ಯ ಏನಪ್ಪಾ ಅಂತ ಕೇಳಿದ್ರೆ ಪರಮಾತ್ಮನ ಕೃಪೆ ಆಗ್ತದೆ, ಹಿರಿಯರ ಕೃಪೆ ಆಗ್ತದೆ. ಜೀವನದಲ್ಲಿ ಅವ ಶಾಂತಿಯನ್ನು ಹೊಂತಾನೆ, ಕೀರ್ತಿವಂತನೂ ಆಗ್ತಾನೆ. ಆ ಮನುಷ್ಯ ಕೊನೆಗೆ ಅದು ಭಗವಂತ ಆಗ್ತಾನೆ ಅಂತ ಮಹಾನುಭಾವರು ನಮ್ಗೆ ಹೇಳ್ತಾರೆ. ಅದಕ್ಕೆ ಹೇಳಿದರು, ವಿಚಾರ ಮಾಡು. ಆಚನೋತಿ ಇತಿ ಶಾಸ್ತ್ರದಂ ಸ್ವಯಂ ಆಚರತಿ. ಧರ್ಮಶಾಸ್ತ್ರಗಳನ್ನು ಓದಬೇಕು, ನೀತಿಶಾಸ್ತ್ರಗಳನ್ನು ಓದಬೇಕು. ಓದಿ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೋಬೇಕು. ಸತ್ಯಂ ಓದ ಧರ್ಮಂ ಚರ ಮಾ ಹಿಂಸಾತ್ ಸರ್ವಾಣಿ ಭೂತಾನಿ. ವೇದಗಳು ಶಾಸ್ತ್ರಗಳು ಹೇಳಿದ್ರು ಕಳಬೇಡ ಕೊಳಬೇಡ, ಅದನ್ನೇ ಸಂಸ್ಕೃತ ಹೇಳಿದರು. ಸತ್ಯಮೂ ಅದ, ಇದು ಆಚರಣೆ ಅದ ರೀ. ನಾವು ಜನ ಎಷ್ಟು ಸುಳ್ಳು ಹೇಳ್ತೇವೆ, ಎಷ್ಟು ಅಲ್ಲದ್ದನ್ನು ಮಾತಾಡ್ತೇವೆ. ವಾಣಿ ದೋಷದ, ಶರೀರದ ದೋಷದ, ಮನುಷ್ಯನ ದೋಷ ಅದಾವ. ನಾವು ಕಾಯ ವಾಚ ಮನುಷ್ಯ ಜನ ಮಾಡಬಾರ್ದಷ್ಟು ಪಾಪಗಳನ್ನು ಮಾಡ್ತೇವೆ. ಶಾಸ್ತ್ರ ಹೇಳ್ತದೆ ಮನುಷ್ಯನಿಗೆ ನಿಯಮದ. ರೋಗ ಬಂದವ ಕತ್ತರಿಸೋಬೇಕು, ಗುಳಿಗೆ ನುಂಗಬೇಕು, ಇಂಜೆಕ್ಷನ್ ಮಾಡ್ಕೋಬೇಕು, ಪ್ರಶ್ನೆನೇ ಇಲ್ಲ. ನಾವಲ್ಲ ಅಂದ್ರೆ ಸಾಹಿತ್ಯ ಅಷ್ಟೇ. ಹಾಗೆ ಯಾವ ಪಾಪ ಮಾಡ್ಯಾನ ಮನುಷ್ಯ, ಆ ಪಾಪ ಮಾಡೋದು ಮನುಷ್ಯಗೆ ಅವನಿಗೆ ಬರ್ತವೆ ಚಿಂತೆ, ದುಃಖ, ಮಧ್ಯಂತರ ಆಯುಷ್ಯ. ಪಾಪಾತ್ಮ ಆಯುಷ್ಯವನ್ನು ಪೂರ್ಣ ಭೋಗಿಸಕ್ಕೆ ಸಾಧ್ಯ ಇಲ್ಲ. 60 ವರ್ಷ ನೌಕರಿ ಅವ ಏನು ತಪ್ಪು ಮಾಡ್ದಾನ ಪೂರ 60 ವರ್ಷ ಅವನ ನೌಕರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ನಿಮಗೆ 50 60 ಆಯುಷ್ಯ ಕೊಟ್ಟಾನ. ಏನು ತಪ್ಪು ಮಾಡಿ ಅಪರಾಧ ಮಾಡಿದೆ, ಪಾಪ ಭಾಳ ಮಾಡಿದೆವು ಅಂದ್ರೆ ನಮ್ಗೆ ಪರಮಾತ್ಮ ಕೊಟ್ಟ ಆಯುಷ್ಯನು ಕೂಡ ಪೂರ್ಣ ನಾವು ಬದುಕಕ್ಕೆ ಸಾಧ್ಯ ಇಲ್ಲ. ಮಧ್ಯಂತರೇ ಹೆಂಗೆ ತಪ್ಪು ಮಾಡಿದ ನೌಕರಿನ ಡಿಸ್ಮಿಸ್ ಮಾಡ್ತಾರೆ, ಹಂಗೆ ಪರಮಾತ್ಮ ಕೂಡ ನಿನಗೆ ಜನ್ಮದಿಂದ ಡಿಸ್ಮಿಸ್ ಮಾಡ್ತಾನೆ. ಹೋಗಿ ನೀ ಇರ್ಲಿಕ್ಕೆ ಸಾಧ್ಯ. ಬಹಳ ದಿವಸ ಇದ್ದೆ ಅಂದ್ರೆ ಮತ್ತೆ ಬಹಳ ಪಾಪ ಮಾಡ್ತೀವಿ. ಬಹಳ ಪಾಪ ಮಾಡಿದ್ರೆ ಮುಂದೆ ಬಹಳ ಕನಿಷ್ಠ ಜನ ಬರ್ತಾವೆ. ಇಟ್ಟೇ ಸಾಕು ಸಾಯಿ ಅಂತ ಪರಮಾತ್ಮ ಪರ್ಮಿಷನ್ ಕೊಡ್ತಾನೆ. ಅದು ನಮ್ಮ ಮೇಲೆ ಕೃಪಾನೆ. ಅದಕ್ಕೆ ಶಾಸ್ತ್ರ ಮಾತು ನಾವು ಬಹಳ ಚಂದ ಹೇಳ್ತಾನೆಪ್ಪ ಅಂತ ಕೇಳಿದರೆ, ನಾವು ಹೆಂಗೆ ನಮ್ಮ ಕ್ರಿಯಾ ವರ್ತನೆ ವ್ಯವಹಾರ ಬದಲಾಗ್ತೇವೆ. ಅದರಂಗೆ ಮನುಷ್ಯ ಏನಪ್ಪ ಅಂತ ಕೇಳಿದರೆ ನಾವು ಆತ್ಮ ಅಂತರಾಗ್ತವೆ. ನಾವೆಲ್ಲರೂ ಸಾಮಾನ್ಯವಾಗಿ ಮನುಷ್ಯರ ಬಂದವರೆಲ್ಲ ಜೀವಾತ್ಮ. ಎಲ್ಲ ಶರೀರ ಬಂದ ಜೀವಾತ್ಮನೇದ. ಅನ್ಯ ಪ್ರಾಣಿಗಳು ಪಾಪ ಮಾಡಂಗಿಲ್ಲ ಮನುಷ್ಯನ ಬಿಟ್ಟು. ಅವು ಪ್ರಾಣಿಗಳು ಪಾಪ ಮಾಡಂಗಿಲ್ಲ. ಏನು ತಿನ್ಬೇಕು ಅದೇ ತಿಂತಾವ, ಏನು ಕುಡಿಬೇಕು ಅದೇ ಕುಡಿತಾವ, ಏನು ಮಾಡ್ಬೇಕು ಅದೇ ಮಾಡ್ತಾವ. ವಿಶೇಷವಾಗಿ ಪಾಪ ಮಾಡತಕ್ಕಂಥವ ಅಂದ್ರೆ ಮನುಷ್ಯ.
ನೋಡಬಾರ್ದು ನೋಡೋದು, ಕೇಳಬಾರ್ದು ಕೇಳೋದು, ತಿನ್ನಬಾರ್ದು ತಿನ್ನೋದು, ಮುಟ್ಟಬಾರ್ದು ಮುಟ್ಟೋದು, ಹೋಗಬಾರ್ದು ಜಾಗಕ್ಕೆ ಹೋಗುವುದು, ಇದೆಲ್ಲ ಮಾಡವ ಯಾರು? ಮನುಷ್ಯ. ಪ್ರಾಣಿ ಮಾಡಂಗಿಲ್ಲ. ಅವಕ್ಕೊಂದು ನೇಮ ಅದ. ಪ್ರಾಣಿ ಹಂಗೆ ಇರ್ತಾವ. ನೀರೇ ಕುಡಿತಾವ, ಶರಿ ಕುಡಿಯಂಗಿಲ್ಲ ಪ್ರಾಣಿ. ಈ ಮನುಷ್ಯ ಹಾಲನ್ನು ಕುಡಿತಾನ, ನೀರನ್ನು ಕುಡಿತಾನ, ಮ್ಯಾಲೆ ಶರಿನೂ ಕುಡಿತಾನ. ಪ್ರಾಣಿ ಕುಡಿಯಂಗಿಲ್ಲಲ್ಲ. ಪ್ರಾಣಿ ನೀರೇ ಕುಡಿತಾವ. ಪ್ರಾಣಿ ರಕ್ತ ಕುಡಿಯಂಗಿಲ್ಲ. ಆಕಳ ರಕ್ತ ಕುಡಿಯೋದ ಇಲ್ಲ. ಅವಕ್ಕೆ ನಿರ್ದಿಷ್ಟ ಆಹಾರ ಅದ. ಶಿವ ಏನು ತಿನ್ನಬೇಕು, ಏನು ಉಣಬೇಕು, ಏನು ಕುಡಿಬೇಕು. ಆಕಳ ಪ್ರಾಣಿ ಏನು ಕುಡಿಬೇಕು, ಏನು ತಿನ್ನಬೇಕು, ಅವು ನೇಮದ. ಅದೇ ಮಾಡ್ತಾವ, ಬದಲಾಗಿಲ್ಲ. ಅವು ಆಚಾರ ಬಿಡಂಗಿಲ್ಲ. ಹಂಗದ್ರಿ ಕತ್ತಿ ಜೊತೆಗೇನೆ ಇರ್ತದೆ. ದನ ಆಕಳ ಜೊತೆಗೇನೆ ಇರ್ತಾವ. ಕತ್ತಿದು ಆಕಳದ ಗೆಳತನ ಆಗೋದಿಲ್ಲ. ಕತ್ತಿ ಮಾಡೋದು ಅದು ಮಾಡಂಗಿಲ್ಲ. ಕತ್ತಿ ತಿನ್ನೋದು ಅದು ತಿನ್ನಂಗಿಲ್ಲ. ಎಷ್ಟು ಶಿಸ್ತದವ್ರಿಗೆ. ಪರಂತು ನಾ ಮನುಷ್ಯ ತಿನ್ನೋದು ತಿಂತೀನಿ, ಕತ್ತಿ ತಿನ್ನೋದು ತಿಂತೀನಿ, ಹುಲಿ ತಿನ್ನೋದು ತಿಂತೀನಿ, ನರಿ ತಿನ್ನೋದು ತಿಂತೀನಿ, ಎಲ್ಲರೂ ತಿಂತೀನಿ ಅಲ್ಲಿಲ್ಲ. ಎಂಥ ವಿಚಿತ್ರ ಅಲ್ಲ. ಅವು ಯಾವ ತನ್ನ ತಿನ್ನೋದ್ರೊಳಗೆ ಭೇದ ಮಾಡೋದಿಲ್ಲ. ಮನುಷ್ಯ ಇಂಥವದಾನೆ. ಪ್ರಾಣಿ, ಪಶು, ಪಕ್ಷಿ ಎಲ್ಲನೂ ಕೂಡ ನಾವು ಅದನ್ನು ಮಾಡ್ತೇವೆ, ಪಾಪ ಮಾಡ್ತೇವೆ. ಅದಕ್ಕೆ ಶಾಸ್ತ್ರ ಹೇಳ್ತಪ್ಪ ಅಂತ ಕೇಳಿದರೆ, ನಾವೆಲ್ಲರೂ ಏನೂ ಮಾಡದೆ ಇದ್ರಿ ಅಂದರೆ ನೀವು ನಿಮ್ಮ ಪೂರ್ವ ಜನ್ಮದ ಕರ್ಮದ ಫಲ ಭೋಗಿಸ್ತಾ ಮಾತ್ರ ಇದ್ರಿ ಅಂದ್ರೆ ಅವನಿಗೆ ಜೀವಾತ್ಮ ಅಂತ. ಶರೀರದ ಜಾತಿ, ಶರೀರದ ವರ್ಣ, ಶರೀರದ ಉದ್ಯೋಗ ಅದು ಮಾಡಿದ್ರೆ ನೀವು ಜೀವಾತ್ಮ. ನೌಕರಿ ಮಾಡಿ. ಒಕ್ಕಲ್ತನ ಮಾಡಿರಿ. ಈ ಶರೀರಕ್ಕೆ ಬೇಕು. ಕಣ್ಣೀಲಿ ನೋಡ್ರಿ, ಕಿವಿಲಿ ಕೇಳ್ರಿ, ಬಾಯಿಲೆ ತಿನ್ರಿ. ತಿನ್ಬೇಕಾದ್ದು ತಿನ್ರಿ, ನೋಡ್ಬೇಕಾದ್ದು ನೋಡ್ರಿ, ಇದಕ್ಕೆ ಜೀವಾತ್ಮ ಅಂತಾರೆ. ನಾನು ಈ ಮನುಷ್ಯ ಇದ್ದೀನಿ, ನಾನು ಲಿಂಗಾಯತ, ಬ್ರಾಹ್ಮಣ, ನಾನು ಕ್ಷತ್ರಿಯ, ಶೂದ್ರ, ವೈಶ್ಯ ಇದ್ದೀನಿ ಅಂತ ತಿಳ್ಕೊಂಡು ಇದು ತಿಳಿದು ಅಂದ್ರೆ ಇವನಿಗೆ ಜೀವ ಅಂತ ಕರೀತಾರೆ. ದೇಹ, ವರ್ಣ, ಕ್ರಿಯಾ ಇವುಗಳ ಅಭಿಮಾನ ಮಾಡೋನಿಗೆ ಜೀವ ಅಂತ. ಜೀವ ಅಂದರೆ ಯಾರು? ಈ ಶರೀರ ನಾ ಅನ್ನ, ಈ ಶರೀರ ಜಾತಿ ನಾ ಅನ್ನ. ಈ ಶರೀರ ಏನಪ್ಪ ಅಂದ್ರೆ ಕ್ರಿಯಾ ನಾ ಮಾಡಿ, ನೋಡಿದ್ರೆ ನಾ ನೋಡಿದೆ, ಕೇಳಿದ್ರೆ ನಾ, ಇವನಿಗೆ ಜೀವ ಅಂತ. ದೇಹಾಭಿಮಾನಿ ಈ ಜೀವಂತ. ಈ ಜೀವಾತ್ಮ ಅದನ್ನ. ಈ ಶರೀರಕ್ಕೆ ಬೇಕಾದ್ದು ಮಾಡ್ಲಿಕ್ಕೆ ತಪ್ಪಿಲ್ಲ. ನೋಡು, ಕೇಳು, ಮುಟ್ಟು, ತಿನ್ನು. ಪರಂತು ನೋಡಬೇಕಾದದ್ದೇ ನೋಡು, ಕೇಳಬೇಕಾದದ್ದೇ ಕೇಳು, ತಿನ್ನಬೇಕಾದದ್ದೇ ತಿನ್ನು, ಮುಟ್ಟಬೇಕಾದದ್ದೇ ಮುಟ್ಟು, ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗು. ಮಂದಿರಕ್ಕೆ ಬಿಟ್ಟು ಶರಿ ಅಂಗಡಿಗೆ ಹೋದಿ, ಗುಡಿಗೆ ಬಿಟ್ಟು ವೇಶ್ಯ ಮನೆಗೆ ಹೋದಿ, ಮನುಷ್ಯ ಅವನಿಗೆ ಜೀವಾತ್ಮ ಅನ್ನಂಗಿಲ್ಲ, ಅವನಿಗೆ ಪಾಪಾತ್ಮ ಅಂತಾರೆ. ಮುಂದೆ ಹೇಳ್ತಾನೆ. ಜೀವಾತ್ಮ ಅಂದ್ರೆ ಶರೀರದಲ್ಲಿದ್ದು ಶರೀರ ನಡೆಯಕ್ಕೆ ಬದುಕಕ್ಕೆ ಏನು ಬೇಕು ಅದನ್ನು ಧರ್ಮ ಅನುಕೂಲವಾಗಿ ವ್ಯವಹಾರ ಮಾಡಿದೆ ಅಂದ್ರೆ ನಿಮಗೆ ಜೀವಾತ್ಮ ಅಂತ. ಜೀವಾತ್ಮ ಅಂತ ಕರೀತಾರೆ. ಅದನ್ನು ಬಿಟ್ಟು ಏನಪ್ಪ ಅಂತ ಕೇಳಿದರೆ, ಅಲ್ಲದ್ದನ್ನು ಮಾಡಿದಿ, ನೀತಿ ಬಿಟ್ಟು ಅಂದ್ರೆ ನಿನಗೇನಪ್ಪ ಶಾಸ್ತ್ರ ಪಾಪಾತ್ಮ ಅಂತ ಕರೀತಾರೆ. ಇದ್ದದ್ದು ಇದ್ದಂಗೆ ಹೇಳೋದು ಬಿಟ್ಟು ಇದ್ದದ್ದು ಇಲ್ಲಂಗೆ ಹೇಳಿದಿ, ಅಲ್ಲದ್ದನ್ನು ಇದ್ದಂಗೆ ಇದ್ದದ್ದು ಇಲ್ಲಂಗೆ ಹೇಳಿದಿ ಅಂತ ಕೇಳಿದರೆ ನಿನಗೆ ಶಾಸ್ತ್ರ ಪಾಪಾತ್ಮ ಅಂತ. ನಿನಗೆ ಅಘೋರ ಕಷ್ಟ ಬರ್ತದೆ. ಅದು ಯಾರು ಹೇಳಿದ್ರು? ಧೃತರಾಷ್ಟ್ರ ಜೀವನದಾಗ ಕೇಳಿರಿ. ಧೃತರಾಷ್ಟ್ರ ಅದನ್ನ ಪಾಪಾತ್ಮ. ಸಭೆಯೊಳಗೆ ಎಲ್ಲರ ಕುಂತ ಕಾಲಕ್ಕೆ ಕೇಳಿದ್ರು ಅವನಿಗೆ. ದ್ರೌಪದಿ ಸೀರಿ ಕಳಿತಾ ಇದ್ರು. ಹಿರಿ ಮನುಷ್ಯ ಅಂತ ಕೇಳಿದ್ರು. ದ್ರೌಪದಿ ಕೇಳಿದ್ರು, ಮಾವ ಅಂತ ಕೇಳಿದ್ರು. ಮನೆ ಹಿರಿಯ ಇದ್ದಿ, ನಮ್ಮ ಮನೆಯ ಮೂಲ ಪುರುಷನೇನೇ ಇದ್ದಿ, ನ್ಯಾಯ ಕೊಡು ಅಂದ್ರೆ ತಪ್ಪು ನ್ಯಾಯ ಕೊಟ್ಟ. ಪಾಪಾತ್ಮ. ತನ್ನ ಮಕ್ಕಳಿಗೋಸ್ಕರವಾಗಿ ತನ್ನ ಏನಪ್ಪ ತಮ್ಮನ ಮಕ್ಕಳೇನಪ್ಪ ಅಂದ್ರೆ ಅಡವಿಗಟ್ಟದ ಪಾಪಾತ್ಮ. ಮನುಷ್ಯ ಜೀವಾತ್ಮ ಆಗಿದ್ದರೆ ಏನಲ್ಲ, ಪಾಪಾತ್ಮ ಆಗಬಾರ್ದು. ಜೀವಾತ್ಮ ಅಂದ್ರೆ ದೇಹದ ಅಭಿಮಾನ ಮಾಡಿ ಇದು ಬರಬೇಕು ಇರಬೇಕನ್ನೋ ಜೀವಾತ್ಮ.
ಇದರ ಸಲುವಾಗಿ ಏನು ಪಾಪ ಮಾಡ್ತಾನಲ್ಲ ಪಾಪಾತ್ಮ ಧೃತರಾಷ್ಟ್ರ. ಮನುಷ್ಯ ಜೀವಾತ್ಮನಾಗಬೇಕೇ ವಿನಃ ಪಾಪಾತ್ಮನಾಗಬಾರ್ದು, ಧೃತರಾಷ್ಟ್ರನಂಗೆ ಆಗಬಾರ್ದು. ಕಡೆಗೆ ಅವನ ಪರಿಸ್ಥಿತಿ ಏನು ಬಂತು ಅಂದರೆ ಯಾರೆಲ್ಲ ಎಲ್ಲ ಕೌರವರು ಸತ್ತು ಹೋದರು, ಅದು ಒಂದೇ ಕುಂಡು ಉಳಿತು, ಧೃತರಾಷ್ಟ್ರ ಒಬ್ಬನೇ ಉಳಿದ. ಇನ್ನು ನಾನು ಇಷ್ಟು ಜೀವ ಬದುಕು ಚೊರಲ್ಲ ಅಂತ ಯಾರೇ ಹೇಳಾರ್ದಂಗೆ ರಾತ್ರಿ ಎದ್ದು ಹೋಗಿ ಅಡವ್ಯಾಗ ಸತ್ತ. ಆದರೆ ಹೆಣನ ಕೂಡ ಯಾರೂ ಮಣ್ಣು ಕೊಡೋರು ಸಿಗಲಿಲ್ಲ. ಮನುಷ್ಯ ಪಾಪಾತ್ಮ ಆಗಬಾರ್ದ್ರಿ. ಮಮಕಾರದಿಂದ ಮಿಕ್ಕಿನ ಬಂಧಮೆನ್ನುಂಟೆ. ನಂದು ನಂದು ಅಂತ ಏನು ಅಂತಲ್ಲ, ಅದಕ್ಕಿಂತ ಕಷ್ಟ ದುಃಖ ಜಗತ್ತಿನೊಳಗೆ ಮತ್ತೊಂದು ಏನೇ ಇಲ್ಲ. ಶಾಸ್ತ್ರ ಹೇಳ್ತು, ಇವ ಧೃತರಾಷ್ಟ್ರ ಏನಪ್ಪ ಅಂದ್ರೆ ಪಾಪಾತ್ಮ ಆದ, ಅವನ ಪಾಪಾತ್ಮ ಆದ. ಮನುಷ್ಯನ ಜೀವನದಲ್ಲಿ ದುಷ್ಟಾತ್ಮ ಆಗಬಾರ್ದ್ರಿ, ದುಷ್ಟಾತ್ಮ ಆಗಬಾರ್ದು. ದುಷ್ಟ ತನ್ನ ಹಿತಕ್ಕಾಗಿ ಇನ್ನೊಬ್ಬರ ಧನವನ್ನು, ಜನವನ್ನು, ಪ್ರಾಣವನ್ನು ಹರಣ ಮಾಡತಕ್ಕಂಥ ದುಷ್ಟಾತ್ಮ. ನನ್ನ ಮನೆ ಚಲೋ ಇರಬೇಕು, ಮಗ್ಗಲ ಮನೆ ಹಾಳಾಗಬೇಕು. ನಮ್ಮ ಮನೆ ಮುಂದೆ ಕಸ ಸ್ವಚ್ಛ ಇರಬೇಕು, ಅವ್ರ ಮನೆಯಿಂದ ಕಸ ಹೊಡೆದು ಜದ್ದಿ ಅದು ಹೊಡಿತಿರಲ್ಲ. ಇವೆಲ್ಲ ದುಷ್ಟಾತ್ಮಗಳು. ಈ ಶಾಸ್ತ್ರ ಮನುಷ್ಯ ಅದು ಮಾಡಬಾರ್ದು. ಇನ್ನೊಬ್ಬರಿಗೆ ದುಃಖ ಕೊಡತಕ್ಕಂಥ ಕೆಲಸ ಯಾವಾಗೂ ಮಾಡಬಾರ್ದು. ನಾವು ಮಾಡಿದ ಪಾಪ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಬೇಡ. ಶಾಸ್ತ್ರ ಹೇಳ್ತದೆ, ದಿನ ರಾತ್ರಿ ಅದ ನೋಡ್ಕೊ. ದಿನ ನೀ ಹಗಲು ಮಾಡಬೇಕು, ರಾತ್ರಿ ಮಾಡಬೇಕು, ಇರ್ಬಿಟ್ಟು ಬೇರೆ ಮಾಡ್ತೀವಿ. ಅವು ನೋಡ್ತವೆ ನಿನಗೆ, ಆ ದಿನ ನೋಡ್ತದೆ ಪರಮಾತ್ಮ. ದಿನ ಕಾಲದದು, ಹಗಲ ರಾತ್ರಿ ಕಾಲ ಅಂತೇಳಿ. ಕಾಲ ಸದಾ ಜಾಗೃತಿ ಇರ್ತದೆ, ಲಕ್ಷ್ಯ ಇಡ್ರಿ ನೀವು. ಹಾಳಾದ್ರೆ ಆಯ್ತು, ನಮ್ಮ ಟೈಮೇ ಹಿಂಗೆ ಬಂದದ. ಟೈಮ್ ಅಂದ್ರೆ ಕಾಲ, ಟೈಮ್ ಸದಾ ಇರ್ತದದು. 24 ತಾಸು ಸದಾ ಇರ್ತದಿಲ್ಲ. ಏನು ಕಮ್ಮದ? 12, 1, 2, 3, 4, 5, 6, 7, 8, 9, 10, 11, 12 ಇದ್ರಾಗ ಮಾಡ್ಬೇಕಲ್ಲ ನೀವು. ಪಾಪ ಮಾಡ್ಬೇಕಾದ್ರೆ ಏನಾದ್ರು ನಿಮ್ಮ ಮಾಡತಕ್ಕಂಥ ಪುಣ್ಯ ಪಾಪಗಳ ಲೆಕ್ಕ ಟೈಮ್ ಇಡ್ತದೆ. ನನಗೆ ಯಾರಿಗೂ ಗೊತ್ತಿಲ್ಲ. ಸಮಯ ಬಡೋ ಬಲವಾನ. ಸಮಯ ಬಹಳ ಕಿಮ್ಮತ್ತಿದ್ದದ್ರಿ. ರಾಜ ರಂಕ್ ಹಾಕನ, ರಂಕ್ ರಾಜ ಆತನ, ದೊಡ್ಡ ಶಾಣೆ ಹಾಕನ, ಶಾಣೆ ದಡ್ಡ ಹಾಕನ. ಕಾಲದ ಕಾಲ ಟೈಮ್ ರೀ, ಟೈಮ್ ರೀ. ನಮ್ಗೆ ಟೈಮ್ ಹಿಂಗೆ ಬಂದದ. ಚಲೋ ಇದ್ರೆ ಯಾಕೆ ಬರ್ತಿತ್ತಪ್ಪ? ಬುದ್ಧಿ ಕೆಡಿಸ್ಕೊಂಡು ಟೈಮ್ ಬದಲಾಗ್ತದೆ. ಅದಕ್ಕೆ ಮಹಾನುಭಾವ ಯಪ್ಪ ದುಷ್ಟಾತ್ಮ ಮನುಷ್ಯ ಆಗಬಾರ್ದು, ದುಷ್ಟಾತ್ಮ ಆಗಬಾರ್ದು. ಆಮೇಲೆ ದುರಾತ್ಮ ಆಗಬಾರ್ದು. ಅದ ದುರಾತ್ಮ ಅಂದ್ರೆ ಅರ್ಥ ಏನ್ರಿ? ಸದಾ ಪಾಪಾಚರಣೆಯನ್ನು ಮಾಡತಕ್ಕಂಥ ದುಷ್ಟು ಆತ್ಮ. ಯಶ ದುರಾತ್ಮ. ಯಾರ ಆತ್ಮ ಅನಿಸ್ತದೆ ಯಾವಾಗಲೂ ಕೂಡ ಇನ್ನೊಬ್ಬರಿಗೆ ಬೇಯೋದು, ಇನ್ನೊಬ್ಬರು ಕಡಿಸೋದು, ಇನ್ನೊಬ್ಬರು ಹಾಳು ಮಾಡೋದು, ಅವನಿಗೆ ಖುಷಿ ಆಗ್ತಿರ್ತದೆ. ಹಾಳಾದ್ರೆ ಖುಷಿ. ನಮ್ಮ ಮನೆ ಮಗ್ಗದವರು ಮನೆ ಬಿದ್ದರೆ ಭಾಳ ಖುಷಿ. ಅವ್ರ ಮಗ ಫೇಲ್ ಆದ್ರೆ ನಮಗೆ ಭಾಳ ಖುಷಿ. ಅವ್ರ ಮನೆಯಾಗ ಜಗಳ ಆದ್ರೆ ನಮಗೆ ಭಾಳ ಖುಷಿ. ಅವ್ರ ಮನೆ ಲೈಫ್ ಆದ್ರೆ ನಮ್ಗೆ ಭಾಳ ಖುಷಿ. ನೋಡಿ ಹೆಂಗದು, ಭಾಳ ಖುಷಿ ಆಗ್ತದೆ ನನಗೆ. ಇವಾಗ ದುರಾತ್ಮ ಅಂತ. ಈ ಆತ್ಮ ಎಂದೂ ಸುಖ ಆಗೋದಿಲ್ಲ ಜೀವನೊಳಗೆ. ಸಾಯೋ ತನಕ ನೀ ಎಷ್ಟು ಗಳಿಸಿದ್ರು, ಎಷ್ಟು ಉಳಿಸಿದ್ರು ನಿನಗೆ ಸುಖ ಶಾಂತಿ ಅಂತಕ್ಕಂಥ ಸಾಧ್ಯ ಇಲ್ಲ. ಮನುಷ್ಯ ದುರಾತ್ಮ ಆಗಬಾರ್ದು ಅಂತ ಶಾಸ್ತ್ರಕ್ಕೆ ದುರಾತ್ಮ ಆಗಬಾರ್ದು. ದುರ್ಯೋಧನ ದುರಾತ್ಮ. ಆ ಪಾಂಡವರ ಸುಖ ಅವನಿಗೆ ಸರಿ ಕಾಣಿಸಲಿಲ್ಲ. ಹೆಂಗದರಿ? ಪಾಂಡವರ ಸುಖ ಬಿಟ್ಟು ಹೋದರು, ಅಡವಿ ಹೋದರು, ಅಡವಿ ಸೇರಿದ್ರು. ಇನ್ನೂ ಬದುಕಿರಲ್ಲ ಅಂತ ನಾವು. ರಾಜ್ಯ ಹೋಯ್ತು, ಅಧಿಕಾರ ಹೋಯ್ತು, ಸಂಪತ್ತು ಹೋಯ್ತು. ಬರೇ 5 ಮಂದಿ ದ್ರೌಪದಿ ಕೂಡಿ ಅಡವಿ ಸೇರಿ ಎಲ್ಲೋ ಹಣ್ಣು ಹಂಪಲ ತಿಂದು ಬದುಕ್ತಿದ್ರು. ಪರಂತು ಬದುಕ್ಯಾರಂತ ಅವನೇ ದೋಷ. ಅಲ್ಲಿ ಪರಮಾತ್ಮನ ಚಿಂತನೆ ಮಾಡಿದ್ರು. ಪರಮಾತ್ಮನ ಚಿಂತನೆ ಮಾಡಿದ್ರು, ಪರಮಾತ್ಮ ಪ್ರತ್ಯಕ್ಷ ಆದ.
ಎಲ್ಲಿ ಪಾಂಡವರದಾರ ಅಲ್ಲಿ ಜನ ಬಂದೇ ಬರುದು. ಬೆಲ್ಲ ಇದ್ದಲ್ಲಿ ಹೆಂಗೆ ಇರುವೆ ನುಣ ಬರ್ತಾವೆ, ಅವ್ರ ಧರ್ಮಾತ್ಮರು ಇದ್ದಲ್ಲಿ ಅಡವ್ಯಾಗ ಮಂದಿ ಬರಾಕತ್ತು. ಏನು ಮಾಡಿ ಹಾಕಬೇಕು, ದಿನ ಏನು ಕೊಡಬೇಕು, ಬಂದವ್ರಿಗೆ ವಾಪಸ್ ಕಳಿಸ್ಬಾರ್ದು, ಹೆಂಗೆ ಮಾಡಬೇಕು ಅಂತ ಭಾಳ ವಿಚಾರ ಮಾಡಿದ್ರೆ ಒಬ್ಬ ಋಷಿಗಳಿಗೆ ಭೇಟಿ ಆದ ಋಷಿ ಹೇಳಿದ್ರು, ಏನು ಮಾಡ್ರಿ, ದ್ರೌಪದಿಗೆ ಹೇಳಿದ್ರು, ಏನಪ್ಪ ನೀನು ಸೂರ್ಯ ಉಪಾಸನೆ ಮಾಡು, ಸೂರ್ಯ ಭಗವಂತನ ಉಪಾಸನೆ ಮಾಡು. ಆಯಿತು ಅಂತ ಪರಮಾತ್ಮನ ಉಪಾಸನೆ ಮಾಡಿದ್ದಕ್ಕೆ ಹೆಣ್ಮಕ್ಳು ದ್ರೌಪದಿ ಒಂದು ವಾರ ಎಡಬಿಡದೆ ಪರಮಾತ್ಮನ ಸೂರ್ಯ ಭಗವಂತನ ಚಿಂತನೆ ಮಾಡಿ ಸೂರ್ಯ ಭಗವಂತ ಪ್ರತ್ಯಕ್ಷ ಆದ. ಕೇಳದಂತಕ್ಕೆ, ಯಾಕಮ್ಮ ಯಾಕೆ ನನ್ನ ಜಪಿಸಿದೆ, ನನ್ನ ಧ್ಯಾನ ಮಾಡಿದೆ ಅಂದ್ರೆ, ಅಪ್ಪ ನಮ್ಮ ಮನೆಗೆ ಪಾಂಡವರು ಇಲ್ಲಿ ಬಂದಾರಂದ್ರೆ ಧರ್ಮಾತ್ಮರು, ದಿನಾ ಸಾಧುಗಳು ಬರ್ತಾರೆ, ಸಂತರು ಬರ್ತಾರೆ, ಅಡವ್ಯಾಂದ ಎಷ್ಟು ಸಿಗ್ತದೆ, ಎಷ್ಟು ಹಣ್ಣು ಆಹಾರ ಕೊಡು, ನಮ್ಮ ಮನೆಗೆ ಏನಿಲ್ಲ, ಪರಮಾತ್ಮ ನನ್ನ ಮೇಲೆ ಕೃಪಾ ಮಾಡು ಅಂತ ಸೂರ್ಯನಿಗೆ ಹೇಳಿದರೆ, ಸೂರ್ಯ ಆಗಿಂದಾಗ ಒಂದು ಅಕ್ಷಯ ಪಾತ್ರೆ ಕೊಟ್ಟ, ಒಂದು ಭಾಂಡೆ. ಆಕೆಂದು ಏನು ಮಾಡ್ಬೇಕ್ರಿ ಖಾಲಿ ಭಾಂಡೆ? ಇಲ್ಲಮ್ಮ, ಇದು ಅಕ್ಷಯ ಪಾತ್ರೆ, ನೀ ಏನು ಬೇಡ ಅದು ಕೊಡ್ತದೆ, ಎಷ್ಟು ಬೇಡ ಅಷ್ಟು ಕೊಡ್ತದೆ. ನೀ ಯಾವಾಗ ಕಡೆಗೆ ಎಲ್ಲರೂ ಉಂಡ ಮೇಲೆ ನೀ ಉಣ್ತಿ, ಆಮೇಲೆ ಅದ್ರ ಬಾಯಿ ಬಂದಕ್ಕ, ಮತ್ತು ನಾಳೆ ಹೊತ್ತು ಹೊಂಟಕ್ರೆ. ಅದಕ್ಕೆ ನಮ್ಮಲ್ಲಿ ಹೆಣ್ಮಕ್ಳು ಎಲ್ಲಕ್ಕಿಂತ ಹಿಂದ್ಗಡೆ ಯಾಕೆ ಉಣ್ತಾರೆ? ಪತಿವ್ರತ ಹೆಣ್ಮಗಳು ಎಲ್ಲರೂ ಉಂಡ ಮೇಲೆ ಕಡೆಗೆ ಉಣ್ತಾರೆ. ಅವ್ರು ಉಂಡ್ರಂದ್ರೆ ಮುಗಿತು, ದುಡ್ಡು ಖಾಲಿ ಆಯ್ತು ಅಂತ ಹೇಳ್ಕೊ ಎಲ್ಲ. ಅದಕ್ಕೆ ಹೆಣ್ಮಕ್ಳು ಅಕ್ಷಯ ಪಾತ್ರೆ ಇದ್ದಂಗೆ. ಆ ಹೆಣ್ಮಗಳೇನಪ್ಪ ಆಯ್ತು ಅಂತ ತೊಗೊಂಡು ಹೋದ್ಲು, ಮುಂಜಾನೆ ಎದ್ದೇನಪ್ಪ ಅಂತ ಕೇಳಿದ್ರೆ ಸೂರ್ಯ ಹೊಂಟು ಕೂಡಲೇ ಪ್ರಾರ್ಥನೆ ಮಾಡಿ ಕೇಳ್ತಿದ್ದು, ಅಡುಗೆ ತಯಾರು ಬರ್ತಿತ್ತು. ಶಕ್ತಿ ಅದ ರೀ, ಶಕ್ತಿ ಅದ. ನಮ್ಮಲ್ಲಿ ಇಲ್ಲೊಬ್ಬರು ಸ್ವಾಮಿಗಳು ಆಗಿ ಹೋಗ್ಯಾರ, ತುಂಗಭದ್ರ ಅಂತಂದು. ಅವ್ರು ಏನು ಬೇಡದು ಕೊಡ್ತೀರಿ ಊಟ, ಏನು ಬೇಡದು, ಉಂಡಿ ಅಂದ್ರೆ ಉಂಡಿ, ಬೇಸನ ಅಂದ್ರೆ ಬೇಸನ, ಬುಂದಿ ಅಂದ್ರೆ ಬುಂದಿ, ಅನ್ನಪೂರ್ಣ ಪ್ರಸನ್ನ. ಮಹಾತ್ಮರ ಶಕ್ತಿ ಇರ್ತದೆ ರೀ, ಮಹಾತ್ಮರ ಶಕ್ತಿ ಇರ್ತದೆ. ಆಯ್ತು ಅಂತ ಹೇಳ್ಕೊಂಡು ದಿನಂಪ್ರತಿ ಊಟ. ಚಾತುರ್ಮಾಸ ಬಂದ ಕಾಲಕ್ಕೆ ಋಷಿಗಳು, ದೊಮ್ಮೆ ಮೊದಲಾದ ಋಷಿಗಳು ಅವ್ರ ಮನೆಗೆ ಕರೆದ. ಯಾರು? ದುರ್ಯೋಧನ. ಎಲ್ಲ ಅವರಿಗೆ ಚಾತುರ್ಮಾಸ ಅಂತ ಇರ್ತದೆ, ಅಲ್ಲೆಲ್ಲ ಊಟ ಹಾಕಿ ಚಂದ ಮಾಡಿ ದಕ್ಷಿಣ ಕೊಟ್ಟು ಅಂದ, ನೋಡ್ರಿಯಪ್ಪ, ನಮ್ಮ ಅಣವ್ಯಾರು ಅಡವ್ಯಾಗ ಅದಾರ, ಅವರು ಭಾಳ ಏನಪ್ಪ ಎಲ್ಲ ವ್ಯವಸ್ಥೆ ಮಾಡ್ತಾರೆ, ಅದಕ್ಕೆ ನೀವು ಏನು ಮಾಡಿ ಅಂದ್ರೆ ಅಲ್ಲಿಗೆ ಹೋಗಿ ಊಟ ಕೊಡ್ತಾರೆ ಅಂತ ತಿಳ್ಕೊಂಡು ಅವ್ರಿಗೆ ಅಲ್ಲಿ ಕಳ್ಸಕ್ಕೆ 12ರ ಮೇಲೆ ಕಳ್ಸೋಣ. 12 ಮೇಲೆ ಏನು ಅಡುಗೆ ಬರ್ತಿದ್ದಿಲ್ಲ ಅದ್ರಾಗ, ಅಕ್ಷಯ ಪಾತ್ರದಾಗ ಎಲ್ಲ ಮಾಡಿ ಏನಪ್ಪ ಅಂತ ಕೇಳಿದ್ರೆ ಮಧ್ಯಾಹ್ನ 1ಕ್ಕೆ ಕಳಿಸಿದ್ರು. ಒಂದಲ್ರಿ, ಅವರು 100 ಮಂದಿ ಇದ್ರು, ಒಂದರಿಂದ ಒಂದು ಹೆಂಗೆ ಇರುವಿ ಸಾಲು ಹತ್ತವಲ್ಲ ಹಂಗೆ ಸಾಧುಗಳು ಎಲ್ಲ ಕೂಡ ಅಲ್ಲಿ ಹೋದರು. 12 ಆಗಿತ್ತು. ನಮ್ಗೆ ಹಸುವಾಗ್ಯದ ಅಂದರು. ದ್ರೌಪದಿಯರೇ ಭಾಂಡ್ಯ ತೊಳೆದು ಅಕ್ಷಯ ಪದ್ರ ತೊಳೆದು ಇಟ್ಟಿದ್ದು, ಇದೇನು ಬಂತು ಶಿವ ಪರಮಾತ್ಮ, ಇಲ್ಲಿ ಹೆಂಗೆ ಅನ್ಬೇಕು ಅಂತ ತಿಳ್ಕೊಂಡು ಅವ್ರಿಗೆ ಅಂದರು, ನೀವು ಸ್ನಾನ ಮಾಡ್ಕೊಂಬರ್ರಿ, ಅಟತಿ ಅಡುಗೆ ತಯಾರು ಮಾಡ್ತೇವೆ ಅಂತ ಹೋದರು. ಅವ್ರು ಸ್ನಾನಕ್ಕೆ ಹೋದರು. ಪಾತ್ರೆ 12 ಮುಗಿದದ. ಈಗೇನಪ್ಪ ಅಂತ ಕೇಳಿದ್ರೆ ಕೈ ಜೋಡಿಸಿ ಪರಮಾತ್ಮ ಮುಂದೆ ನಿಂತು ಕಣ್ಣ ನೀರು ಅಳಕತ್ಬೋದು. ಹೇ ಪರಮಾತ್ಮ, ನಮ್ಮ ಮಾನ ಕಾಯತಕ್ಕಂಥವು ನೀನೇ. ಒಂದು ವೇಳೆ ಈಗ ಅವರು ಬಂದರು ಅಂದ್ರೆ ನಾ ಏನು ಕೊಡಲಿ? ಅಕ್ಷಯ ಪಾತ್ರೆ ಎಲ್ಲ ಪೂರ ತೊಳೆದದ, ಸ್ವಚ್ಛ ಮಾಡಿ 12 ಹೋಗ್ಯದ. ಈಗ ಏನು ಊಟ ಕೊಡಬೇಕು ಅಂತ ಅಂದ್ರೆ ಪ್ರಾರ್ಥನೆ ಮಾಡಿದ ಕೃಷ್ಣ. ದ್ವಾರಕಾ ವಾಸಿನ್ ಪರಮಾತ್ಮ ಬಂದ. ಯಾಕೆ ಕರೆದಿ ದ್ರೌಪದಿ ಎಂದು ಕರೆದ್ರು. ನಿಮಗೆ ಯಾಕೆ ಕರೀತಾರೆ? ಕಷ್ಟ ಬಂದಾಗೆ ಕರೀತಾರೆ. ನಮಗೆ ದೊಡ್ಡ ಕಷ್ಟ ಬಂದದ. ಈಗ ಏನು
ಒಂದಲ್ಲ ಎರಡಲ್ಲ 1000 ಜನ 100 ಜನ ಏನಪ್ಪ ಅಂದು ಕೇಳಿದ್ರೆ ಊಟಕ್ಕೆ ಬರ್ತೇವೆ ಅಂದಾರೆ. ಅವ್ರು ಸ್ನಾನಕ್ಕೆ ಕಳಿಸೀನಿ, ಅವ್ರು ಹೋಗ್ಯಾರ, ಅಕ್ಷಯ ಪಾತ್ರೆಯಲ್ಲಿ ಮುಗ್ದದ. ಹೆಂಗೆ ಮಾಡ್ಬೇಕು? ನಮ್ಮ ಮಾನ ಕಾಯವ ನೀನೇ. ಕೃಷ್ಣಂದ ನೋಡು ದ್ರೌಪದಿ, ಆಮೇಲೆ ಮೊದಲು ಹಸುವಾಗ್ಯದ ಏನು ತಿನ್ನಕ್ಕೆ ಅಂದಕ್ಕೆ. ನೀನು ಕರೆದದ್ದು ಅದಕ್ಕೆ ನಮ್ಮ ಮನೆಯಾಗ ಏನಿಲ್ಲ ಅಂತ. ಈಗ ಏನು ಹಸುವಾಗ್ಯದ, ಅಲ್ಲಿಂದ ಬಂದಿನಿ, ದ್ವಾರಕಾಯಿಂದ ಬಂದಿನಿ, ಏನು ತಿನ್ನಕೊಡು, ಇಲ್ಲ ಏನೂ ಇಲ್ಲ, ಪೂರ ಖಾಲಿ ಆಗ್ಯದ. ಹಂಗೆ ಅನ್ಬೇಡ ದ್ರೌಪದಿ. ನೋಡಿ ಏನರಿದು, ಏನಿಲ್ಲ ಪರಮಾತ್ಮ, ಏನಿಲ್ಲ ನೋಡು. ಭಾಳ ಅಂತಾನೆ ದೇವ್ರ ಅಂದ್ರೆ ಏನಂತ ಹೋಗಿ ತೆಗೆದು ನೋಡ್ತಾಳೆ. ಅವಾಗ ಅದಕ್ಕೊಂದು ರಾಜಗಿರಿ ಪಲ್ಯ ತುಕಡಿ ಹತ್ತಿತ್ತು. ತುಪ್ಪನಾಗ ಅಡಿಗಿರಿ ಹತ್ಕೊಂಡಿತ್ತದು. ಏನಿಲ್ಲ. ತಾಯಿ ಇಲ್ಲಿದ್ರೆ ನೋಡಿದ್ರೆ ಅದೊಂದು ತಪ್ಪಲಿತ್ತು. ಪರಮಾತ್ಮ ತಗೋತಾನೆ. ಅನೇನ ಶಾಖಾನೇನ ಪರಮಾತ್ಮ ಭಾಳ ಬಾಯಿ ತಗೋತಾನೆ. ಅನೇನ ಶಾಖಾನೇನ ಸಮಸ್ತ ಜಗತ್ತು ತೃಪ್ಯಂತ. ಈ ಎಳೆ ಹಾಕ್ಕೊಂಡು ಇಡೀ ಜಗತ್ತಿನ ಹೊಟ್ಟೆ ತುಂಬಲಿ ಅಂತ ಪರಮಾತ್ಮ ಸಂಕಲ್ಪ ಮಾಡಿ ಆಶೀರ್ವಾದ ಮಾಡ್ದ. ದೇವರು ಹೊಟ್ಟೆಗೂ ಜಗತ್ತದಲ್ಲ, ಹೊರಗೂ ಅದ. ಕೃಷ್ಣ ಕುಂತಿದ್ದ, ಟೈಮ್ ಆಯಿತು. ದೇವರನ್ನ ಕರ್ಕೊಂಬರ್ರಿ ಅವ್ರಿಗೆ ಊಟಕ್ಕೆ. ಆಕೇಂದ್ರು ಏನದ ಕರ್ಕೊಂಬಾತಿ, ಏನದ ಏನು ಕರ್ಕೊಂಬರ್ರಿ ಅವ್ರಿಗೆ. ಅವೆಲ್ಲ 100,000 ಮಂದಿ ಸ್ನಾನ ಮಾಡಕ್ಕೆ ಹೋಗಿದ್ರಲ್ಲ, ಹಿಂಗೆ ನೀರಾಗ ಮುಳುಗಿ ಕುಂತಿದ್ರು. ಅಲ್ಲೇ ಬುರು ಹೆಂಗೆ ಪುಗ್ಗದಾಗ ಹೊಟ್ಟೆ ತುಂಬ, ಹಂಗೆ ಎಲ್ಲರ ಹೊಟ್ಟೆ ತುಂಬಿಟ್ಟಿತ್ತು. ಒಳಗೆ ನೀರಾಗೆ ಪುಗ್ಗ ಹಾಕೋದು ತುಂಬ್ತಾವಲ್ಲ, ಹಂಗೆ ಎಲ್ಲರ ಹೊಟ್ಟೆ ಬುರು ತುಂಬಿತು. ಮ್ಯಾಲೆ ಏಳ್ಬೇಕಂದ್ರೆ ಹೇಳೋಕ್ಕಾಗೋದು, ದಂಡಿಗೆ ಬರೋಕ್ಕಾಗಲ್ದು. ಅಷ್ಟ್ರಾಗ ಏನಪ್ಪ ಅಂತ ಕೇಳಿದ್ರೆ ಧರ್ಮ ಹೇಳೋದು ಭೀಮಗೆ ಕರ್ಕೊಂಬ ಅವ್ರಿಗೆ. ಅವ ಗದ ಹಿಡ್ಕೊಂಡು ಹೊಂಟ್ರಪ್ಪ, ದೊಡ್ಡ ಗದ ಹಿಡ್ಕೊಂಡು ಹೊಂಟ. ಒಬ್ಬರು ಮಾರಿ ನೀರಾಗ ಕುಂತಲ್ಲಿ ಒಬ್ಬರು ಮಾರಿ ಒಬ್ಬರು ನೋಡ್ತಿದ್ರು. ಏನಾಗ್ಯದ? ಅಂದ. ಮತ್ತು ಅಂದ. ಎಲ್ಲರ ಹೊಟ್ಟೆ ತುಂಬ್ಯದ. ಈಗ ಹೆಂಗೆ ಮಾಡ್ಬೇಕು? ಕರೆಯಕ್ಕೆ ಬರ್ತಾರೆ. ಬಂದ್ರಂದ್ರೆ ಅಲ್ಲಿ ಏನು ಉಳ್ಳಿಲ್ಲ ಅಂದ್ರೆ ದುರ್ಯೋಧನ ಮಾತು ಕೇಳಿ ಫಜೀತಿ ಮಾಡಕ್ಕೆ ಬಂದೇವಿ, ಈಗ ನಮ್ಮದೇ ಫಜೀತಿ ಆಗ್ತದೆ. ಈಗ ಬಂದ್ರಂದ್ರೆ ನಡಿ ಓಡೂನಿ, ಈ ಕಡೆ ಹಿಂಗೆ ಓಡೂನು ಅಂತ ಎಲ್ಲರೂ ಹಳೆ ದಾಟಿದ ಆ ಕಡೆ ಓಡಕ್ಕೆ ಹತ್ತಿದ್ರು. ಓಡಕ್ಕೆ ಬರೋದು ಇಟ್ಟು ಪುರು ತುಂಬ್ಯದ. ಓಡಕ್ಕೆ ಬರೋದು ಬಿದ್ಕೋತ ಎದ್ಕೋತ ಓಡಕ್ಕೆ ಹತ್ತಿದ್ದು. ಭೀಮ್ ದೂರಿಂದ ಮಹಾರಾಜರ ಅಂದ. ಯಪ್ಪ ಅಂದ್ರು. ಇವ ಬರ್ತೀರೇನು ಗದ ತೊಗೊಂಬರ್ಲಿ ಅಂದ. ಬರ್ತೀರಿ ಏನು ಗದ ತೊಗೊಂಬರ್ಲಿ ಅಂದ. ಯಾಕ ಅಂತ ಕೇಳಿದ್ರು. ಮತ್ತು ಅಡಿಗೆ ಮಾಡಕ್ಕೆ ಹೇಳಿರಿ, ಅಡಿಗೆ ಮಾಡಿ ಇಟ್ಟದ ಅವ ಅಂದ. ಅಲ್ಲಿ ಒಬ್ಬ ಮನುಷ್ಯ ಬಂದಾನ. ಏನಂದ? ಯಾರು? ಖರ್ರನವ ಬಂದಾನ. ನಮಸ್ಕಾರ, ನಾವು ಬರಂಗಿಲ್ಲ ಅಂತ. ಯಾಕೆ ಮತ್ತೆ ಫಜೀತಿ ಯಾಕೆ ನಮ್ದು ಅಲ್ಲಿ ಹೋಗಿದ ನಾವು ಬರಂಗಿಲ್ಲ ಅಂತ ವಾಪಸ್ ಕಳಿಸೋದಂತ ನೋಡ್ರಿ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಂತ ಶಾಸ್ತ್ರ ಹೇಳ್ತದೆ. ಭಗವಂತ ತೃಪ್ತಿ ಆಯ್ತು, ಇಡೀ ಜಗತ್ತನೇ ತೃಪ್ತಿ ಆಗ್ತದೆ. ಅನೇನ ಶಾಖಾನೇನ ತೃಪ್ತಂತಾಂ. ಈ ತಪ್ಪಲಿಂದ ಇಡೀ ಜಗತ್ತನೇ ಹೊಟ್ಟೆ ತುಂಬಲಿ ಅಂತಂದ್ರೆ ಇಡೀ ಜಗತ್ತು ಐತರಿ. ಅದಕ್ಕೆ ನಾವು ಪರಮಾತ್ಮ ನೈವೇದ್ಯ ಹಿಡಿತೇವೆ. ನಮ್ಮ ಹೊಟ್ಟೆ ತುಂಬಿದ್ರೆ ನಿಮ್ಮ ತುಂಬಂಗಿಲ್ಲ, ಅಪ್ಪನ ತುಂಬಿದ್ರೆ ಹೆಂಡತಿ ತುಂಬಂಗಿಲ್ಲ, ಹೆಂಡತಿ ತುಂಬಿದ್ರೆ ಮಗನ ತುಂಬಂಗಿಲ್ಲ. ಅದು ಪರಮಾತ್ಮನ ಸಂತುಷ್ಟಿ ಆದ. ಮಹಾತ್ಮರು ಸಂತುಷ್ಟಿ ಆಯ್ತದೆ, ಎಲ್ಲರೂ ತೃಪ್ತಿ ಆಗ್ತಾರೆ, ಪುಣ್ಯಾತ್ಮರೇ. ಅದಕ್ಕೆ ಶಾಸ್ತ್ರದಾಗ ಏನಪ್ಪ ಅಂತ ನಮ್ಮಲ್ಲಿ ಇವು ಜೀವಾತ್ಮ ಅದಾವ. ಅದರೊಳಗೆ ಏನಪ್ಪ ಅಂದ್ರೆ ಕೆಲವೊಂದು ಪಾಪಾತ್ಮ ಅದಾವ. ಧೃತರಾಷ್ಟ್ರನಂಗೆ ದುರಾತ್ಮ ಅದಾರ ಎಷ್ಟೋ ಮಂದಿ. ದುರ್ಯೋಧನ ಸದಾ ಪಾಪ ಮಾಡವ, ಇವ ಪಾಪಾತ್ಮ. ಇನ್ನೊಬ್ಬರ ಕೆಡಕಂದು ಬಯಸ್ತಕ್ಕಂಥವ ಇವ ದುಷ್ಟಾತ್ಮ. ಬಹಳ ಮಂದಿ ಚಲೋ ಇರಂಗಿಲ್ಲ. ಮಂದಿ ಚಲೋ ಇದ್ದ ನಮ್ಗೆ ಚಲೋ ಕಾಣಂಗಿಲ್ಲ. ನಾವು ಹಂಗಿರ್ಬಾರ್ದು. ಅವರ ಸಂತೋಷ ನಮ್ಗೆ ಸಂತೋಷ ಪಡಬೇಕು. ಪರಮಾತ್ಮ ನಮ್ಮ ಕರ್ಮದಿಂದ ನಮ್ಗೆ ಕೊಟ್ಟಿಲ್ಲಪ್ಪ, ಅವ್ರಿಗೆ ಗಾಡಿ ಕೊಟ್ಟಾನ, ಮಾಡೇ ಕೊಟ್ಟಾನ, ಪುಣ್ಯ ಮಾಡ್ಯಾರಪ್ಪ ಅಂತ ಸಂತೋಷ ಪಡಬೇಕಿವೇನ. ದ್ವೇಷ ಮಾಡತಕ್ಕಂಥ ಬುದ್ಧಿ ಇತ್ತು ಅಂದ್ರೆ
ಅವನಿಗೆ ನಾವು ದುರಾತ್ಮ ಅಂತೇಳಿ, ಇನ್ನೊಬ್ಬರ ಕೆಡಕನ್ನು ಬಯಸ್ತಕ್ಕಂಥ, ಅವನಿಗೆ ಎಂದೂ ಸುಖ ಸಿಗುವುದಿಲ್ಲ. ಈ ದುಷ್ಟಾತ್ಮನಿಗೆ, ದುರಾತ್ಮರಿಗೆ ಸದಾ ಪಾಪಕರ್ಮ ಮಾಡ್ತಕ್ಕಂಥ ದುಷ್ಟ ಆತ್ಮ ಮನುಷ್ಯ ಕೊಂಡಿ ಮಂಚನ ಏನು ಸಿಕ್ತು? ಏನೂ ಸಿಕ್ತು. ಪಾಂಡವರಿಗೆ ಕೌರವರು ಜಗಳ ಹಚ್ಚದ, ಏನು ಸಿಕ್ತು? ಏನು ಸಿಗಲಿಲ್ಲ. ಈ ದುಷ್ಟಾತ್ಮ ದುರಾತ್ಮರಿಗೆ ಯಾವಾಗಲೂ ಕೂಡ ಮನುಷ್ಯ ಅಪಕೀರ್ತಿ, ಅಪಯಶ, ಆಮೇಲೆ ನರಕ ಅಂದ್ರೆ ದುಃಖ, ಇರ್ಬಿಟ್ಟು ಮತ್ತೊಂದು ಏನು ಸಿಗುವುದಿಲ್ಲ ಅಂತಾರೆ ಅವರು. ಅದಕ್ಕೆ ಹೇಳ್ತಾರೆ ಮನುಷ್ಯ ಜೀವನದೊಳಗೆ ಇನ್ನೊಬ್ಬದನ ಹುತಾತ್ಮ ಅದಾನೆ. ಹುತಾತ್ಮ ಅಂದರೆ ಏನು? ಸುಮ್ಮನೆ ಯಾರು ಸದವಾಗರೆ ಯಾರ ಸಾಗಿದೆ. ಪಾಂಡವರು ಏನಪ್ಪ ಅಂತ ಕೇಳಿದ್ರೆ ಕೌರವರು ಯುದ್ಧದೊಳಗೆ ಅಭಿಮನ್ಯು ಸತ್ತ ಸುಳ್ಸಿಗೆ ಒಯ್ದು ಹಾಕಿದ್ರು. ಅದಕ್ಕೆ ಅವ್ರು ಹೋಗಿದ್ರು ಬೇರೆ ಕಡೆ, ಯುದ್ಧ ಮಾಡೋರು ಪಾಂಡವರು ಇರಲಿಲ್ಲ. ಇರುವ ಕಾಲಕ್ಕನೇ ಏನಪ್ಪ ಅಂದ್ರೆ ಕೌರವರು ಅವ್ರ ಮೇಲೆ ದಾಳಿ ಮಾಡುವುದು. ಆ ಕಾಲಕ್ಕೆ ಹುತಾತ್ಮ ಅಂತಾರೆ ಇವನಿಗೆ. ಯಾಕೆ? ಅಭಿಮನ್ಯು ತಮ್ಮ ಜೀವನದೊಳಗೆ ಹುತಾತ್ಮ ಅಕ್ಕ. ಇನ್ನೊಬ್ಬರು ಸಲುವಾಗಿ ಸತ್ತ ಅಂದ್ರೆ ಏನಂತಾರೆ? ಹುತಾತ್ಮರು ಅಂತಾರೆ. ನಿಮ್ಮ ಸೈನಿಕರಿಗೆ ಅಂತೀರಿಲ್ಲ, ಸೈನಿಕರು ಹುತಾತ್ಮ ಆದ ಅಂತೀರಿ ನೀವು. ಇನ್ನೊಬ್ಬರು ಸಲುವಾಗಿ ಅಚಾನಕ್ ತಾನು ದೇಹ ಬಿಡುವುದು ಇದು ಹುತಾತ್ಮ ಅನ್ನಂತಾರೆ ಅವರು. ಅದಕ್ಕೆ ಮನುಷ್ಯ ಏನಪ್ಪ ಅಂದ್ರೆ ಜೀವನದಲ್ಲಿ ಹುತಾತ್ಮ, ದುರಾತ್ಮ, ಪಾಪಾತ್ಮ ಇವಾಗಬಾರ್ದು. ಮನುಷ್ಯ ಏನಾಗಬೇಕು? ಪುಣ್ಯಾತ್ಮ ಆಗಬೇಕು. ಪುಣ್ಯಾತ್ಮ ಆಗಲಿಕ್ಕೆ ಎರಡು ಕೆಲಸ ಅದ ನಮ್ಮಲ್ಲಿ ಬಹಳ. ಅದಕ್ಕೆ ರೊಕ್ಕ ರೂಪಾಯಿ ಹತ್ತವಿಲ್ಲ. ರೊಕ್ಕ ರೂಪಾಯಿ ಇದ್ದವ್ರು ಮಾಡ್ಬೋದು, ಇಲ್ಲದವ್ರು ಮಾಡ್ಬೋದು. ಪುಣ್ಯಾತ್ಮ ಆಗಲಿಕ್ಕೆ ಮನುಷ್ಯನಿಗೆ ಮೂರದ: ತನು, ಧನ, ಮನ, ವಾಣಿ. ಅದೇ ನಾಲ್ಕಲ್ಲ. ಪುಣ್ಯಾತ್ಮ ಆಗಲಿಕ್ಕೆ ನಮ್ಮ ಹಂತಕ್ಕೆ ನಮಗೆ ಬುದ್ಧಿ ಇಲ್ಲ, ದೇವ್ರು ನೆನೆಸಕ್ಕಾಗಿಲ್ಲ. ಧನ ಅದಲ್ಲ, ತನು ಅದಲ್ಲ, ಮನ ಅದಲ್ಲ, ವಾಣಿ ಅದ, ಇವರ ಮತ್ತೆ. ಪುಣ್ಯಾತ್ಮ ಆಗಲಿಕ್ಕೆ ಮನುಷ್ಯನಿಗೆ ಸತ್ಕಾರ್ಯದಲ್ಲಿ ತನ್ನ ಧನವನ್ನು ವಿನಿಯೋಗಿಸಬೇಕು, ಖರ್ಚು ಮಾಡಬೇಕು. ಬಹುಶಃ ನಮ್ಮ ಧನ ಗಳಿಸಿದ ಸಂಪತ್ತು ಪಾಪಕ್ಕೆ ಎಷ್ಟು ಉಪಯೋಗ ಮಾಡ್ತೇವೆ, ಪುಣ್ಯಕ್ಕೆ ಅಷ್ಟು ಉಪಯೋಗ ಮಾಡುವುದಿಲ್ಲ. ತಂಬಾಕ, ಶರಿ, ಸಿಗರೇಟ, ಬಿಡಿ, ಇಸ್ಪೆಟರ್ ಎಷ್ಟು ಖರ್ಚು ಮಾಡ್ತೇವೆ? ದಾನಕ್ಕೆ ಖರ್ಚು ಮಾಡಿದೆ ಮಾಡಂಗ. ಪುಣ್ಯಾತ್ಮ ಮನುಷ್ಯನಿಗೆ ಪುಣ್ಯ ಮಾಡಲಿಕ್ಕೆ ರೊಕ್ಕ ಮಾಡಬೇಕಾಗಿಲ್ಲ. ಮಾತಿನಲ್ಲಿ ಪುಣ್ಯ ಬರ್ತಾರೆ. ಮೃದುವಚನವೇ ಸಕಲ ಜಪಗಳಯ್ಯ ಬಸವಣ್ಣ. ಸದು ವಿನಯವೇ ಸದಾಶಿವನ ಒಲಿಮೆಯ್ಯ. ಇನ್ನೇನು ಹೇಳಬೇಕು? ಪರಮಾತ್ಮ ಒಲಿತಾನಂತ. ನಮಗೆ ಮನುಷ್ಯರು ಒಲಿಂಗ ಪ್ರೇಮ ಆಗಿಲ್ಲ ಅಂದರೆ ನಾವು ಎಂಥ ನೀಚರಿರಬೇಕು, ಬುದ್ಧಿಗಳಿರಬೇಕು. ಶಾಸ್ತ್ರ ಅದಕ್ಕೆ ನಾವು ಹೇಳಿದ್ರಪ್ಪ ಅಂತ ಕೇಳಿದ್ರೆ, ಪುಣ್ಯಾತ್ಮ ಆಗಲಿಕ್ಕೆ ದುಡ್ಡೇ ಬೇಕಂತ ಏನೇಮಿಲ್ಲ. ನಿಮ್ಮ ವ್ಯವಹಾರ ಬೇಕು. ನಿಮ್ಮ ಕಣ್ಣಿನಿಂದ ಪುಣ್ಯ ಗಳಿಸ್ಬೋದು, ಕಿವಿಯಿಂದ ಪುಣ್ಯ ಗಳಿಸ್ಬೋದು, ಬಾಯಿಯಿಂದ ಪುಣ್ಯ ಗಳಿಸ್ಬೋದು, ಕೈಯಿಂದ ಪುಣ್ಯ ಗಳಿಸ್ಬೋದು, ಕಾಲಿನಿಂದ ಪುಣ್ಯ ಗಳಿಸ್ಬೋದು. ಪುಣ್ಯ ಗಳಿಸೋಕೆ ರೊಕ್ಕ ಬೇಕಂತಲ್ಲ. ಯಾರಿಗೆ ಕಣ್ಣ, ಕಿವಿ, ಕೈ, ಕಾಲಕ್ಕೆ ಸಮಸ್ಯೆ ಹಂಗಿಲ್ಲ, ಅವ್ರು ದುಡ್ಡು ಕೊಡ್ರಿ, ದುಡ್ಡು ಮಾಡಿ, ದುಡ್ಡು ಕೊಡ್ರಿ. ದುಡ್ಡು ಪರಮಾತ್ಮ ನಮಗೆ ಕೊಟ್ಟದ್ದು ಚೈನಿ ಮಾಡೋಕ್ಕಲ್ಲ. ಕಣ್ಣಿಗೆ ಚಸ್ಮಾ ಹಾಕ್ಕೊಂಡ್ರೆ, ಗೂಗಲ್ ಹಾಕ್ಕೊಂಡ್ರಪ್ಪ ಚಸ್ಮಾ ಹಾಕ್ಕೊಂಡ್ರೆ ಸುಂದರ ಅಲ್ಲ. ದೇವ್ರು ನೋಡಬೇಕು. ನಯನದಲ್ಲಿ ನಿಮ್ಮ ಮೂಡುತ್ತಿತ್ತು, ಅದು ಶೋಭಾ. ಆದರೆ ಪರಂತು ನಾವು ನಮ್ಮ ಸಂಪತ್ತನ್ನು ಪಾಪಕ್ಕನೇ ಪ್ರಯೋಗ ಮಾಡ್ತೇವೆ, ಉಪಯೋಗ ಮಾಡ್ತೇವೆ, ಪುಣ್ಯಕ್ಕೆ ಉಪಯೋಗ ಮಾಡುವುದಿಲ್ಲ ಬಹು ಜನ. ನಾವು ಹಂಗೆ ಮಾಡ್ತೇವೆ. ಆರಾಮಿರ್ಬೇಕ್ರಿ, ಪರಮಾತ್ಮ ಇಟ್ಟೆಲ್ಲ ಕೊಟ್ಟಾನ. ಏನು ಮಾಡಿದ್ರು ತೊಗೊಂಡ್ಕಿದ್ರೆ ಗಾಡಿ ತೊಗೊಂಡು, ಗೋಡ ತೊಗೊಂಡು, ಮ್ಯಾಲೆ ತೊಗೊಂಡು, ಮಣ್ಣಿ ಕಟ್ಟೋದು. ಗಾಡಿ ತಂದ್ರೆ ಪುಣ್ಯ ಬರ್ತದೆ, ಮಾಡೆ ಕಟ್ಟಿದ್ರೆ ಪುಣ್ಯ ಬರ್ತದೆ. ಭಾಳ ಚಂದ ಉಂಡಿ ಅಂದ್ರೆ ಪುಣ್ಯ. ಪುಣ್ಯ ಬರೋ ಕೆಲಸ ಮಾಡೋ ಪುಣ್ಯಾತ್ಮ. ನೀ ದಿನಂತಿ ಖೀರ ಚಪಾತಿ ಉಣೋದಕ್ಕಿಂತಲೂ ಒಬ್ಬರು ತಂದ್ಬಿಟ್ಟು ರೊಟ್ಟಿ ಕೊಟ್ಟಿದ್ರೆ ಪುಣ್ಯ ಬರ್ತದೆ. ಖೀರ್ ಉಂಡ್ರೆ ಪುಣ್ಯ ಬರಂಗಿಲ್ಲ.
ಪುಣ್ಯ ಗಳಿಸಕ್ಕೆ ಭಾಳ ಹಗುರದ, ನಾವು ಮಾಡಂಗಿಲ್ಲ, ಭಾಳ ಸೋಯದ. ₹1 ಶನಿ ಬಾಟ್ಲಿ ಬರ್ತಾವೇನ್ರಿ? ಸಿಗರೇಟ್ ಬರ್ತಾವೆ? ಬರಂಗಿಲ್ಲ. ₹1 ದಾನ ಮಾಡಿದ್ರೆ ಪುಣ್ಯ ಬರ್ತಾವಲ್ಲ. ₹1 ಒದ್ದಾಡಕತ್ತಾರೆ ಮನುಷ್ಯ. ರೇಷ್ಮೆ ಹಳ್ಳಿ ಕೊಡ್ರಿ, ₹100, ₹200, ₹500 ಬಟ್ಟೆ ತೊಡ್ರಿ, ಪುಣ್ಯ ಬರ್ತವೆ. ಒಂದು ಹರಕ್ಕೆ ಅರಿವಿ ಕೊಡ್ರಿ, ಚಲೋ ಅರಿವಿ ಕೊಡ್ರಿ, ಪುಣ್ಯ ಬರ್ತದೆ. ಮನುಷ್ಯನ ಪುಣ್ಯ ಗಳಿಸಕ್ಕೆ ಬಹಳ ಸರಳದ. ಪರಂತು ದುಡ್ಡು ಖರ್ಚು ಮಾಡಿ ಪಾಪ ಗಳಿಸ್ತೇವೆ ವಿನಃ ನಾವು ಪುಣ್ಯ ಗಳಿಸ್ತಕ್ಕಂಥ ಸದ್ಬುದ್ಧಿ ಪರಮಾತ್ಮ ನಮಗೆ ಕೊಡಲಿಲ್ಲ. ನಮಗೆಲ್ಲರಿಗೂ ಗೊತ್ತಾ, ಎಲ್ಲರೂ ಅಂತಾರೆ ಪಾಪ ಮಾಡ್ಯಾನ ಅಂತೀರಲಿ ನೀವು. ಯಾವ ರೋಗಿ ಆಗ್ಯಾನ, ಯಾವ ದರಿದ್ರ ಅದಾನ, ಪಾಪ ಮಾಡ್ಯಾನ ಹಂಗೆ ಮಾಡ್ಯಾನ ಅಂತೀನಿ. ಪಾಪ ಮಾಡ್ಯಾನ ಹಿಂದೂ ಕೊಟ್ಟಿಲ್ಲ, ತಗೊಂಡಿಲ್ಲ, ಸಹಾಯ ಮಾಡಿಲ್ಲ, ಏನೂ ಮಾಡಿಲ್ಲ, ದಾನ ಧರ್ಮ ಪಾಪ. ಮತ್ತು ನೀ ಈಗ ರೊಕ್ಕಿದ್ರು ಮಾಡಕತ್ತಿರಲಿಲ್ಲ, ಮುಂದೆ ನೀ ಏನಾಗಬೇಕು? ಆದವ್ರದ್ದು ನೋಡಿ ನೀ ಅವ್ರಿಗೆ ಪಾಪ ಮಾಡ್ಯಾನಂತೀವಿ. ನಿನಗೆಲ್ಲ ಇದ್ದು ಏನು ಮಾಡಂಗಿಲ್ಲಲ್ಲ. ಕಣ್ಣದ ದೇವರು ನೋಡಿಲ್ಲ, ಬಾಯಿ ಅದ ಜಪ ಮಾಡಲಿಲ್ಲ, ಕೈ ಅದ ಏನಪ್ಪ ಅಂತ ಕೇಳಿದ್ರೆ ಪುರಾಪಕಾರ ಮಾಡಲಿಲ್ಲ, ಕಾಲದ ಗುಡಿಗೆ ಹೋಗಲಿಲ್ಲ. ನಿನಗಂತೆ ಅವ್ರು ನೋಡಿ ಅಂತೀನಿ, ಅವ್ರು ಪಾಪ ಮಾಡ್ಯಾರಿ, ಕೊಟ್ಟಿಲ್ಲ ತೊಗೊಳ್ಳಿ. ಅದಕ್ಕೆ ಅದತ್ತ ದೋಷೇಣ ದರಿದ್ರೋ ಭವಿಷ್ಯತಿ. ದಾನ ಮಾಡದೇ ಇದ್ರೆ ದರಿದ್ರ ಆಗ್ತಾನೆ. ವ್ಯಾಪಾರದ ರೊಕ್ಕ ನೀವು ಹಾಕದಿದ್ದರೆ ಲಾಭ ಆಗಂಗಿಲ್ಲ. ಭೂಮಿಗೆ ಬೀಜ ಬಿತ್ತದಿದ್ರೆ ನಿಮಗೆ ಬೆಳೆ ಬರಂಗಿಲ್ಲ. ಸೀದಾ ಮಾತದ ವ್ಯವಹಾರದ. ಮಂದಿಗೆ ಅಂತೀನಿ ದರಿದ್ರನೇ ಪಾಪಿಯದ ಅಂತ ಯಾಕಿಲ್ಲ. ಮತ್ತು ನೀ ಪುಣ್ಯ ಮಾಡಿದೆ ಅಂತ ಆಗಿದ್ರೆ ಮುಂದೆ ನೀ ಏನಾಗಬೇಕಂತಿ? ದರಿದ್ರ ಆಗ್ಬೇಕಂತಿ, ಪಾಪಿ ಆಗ್ಬೇಕಂತಿ. ಪರಂತು ಮನುಷ್ಯ ಇನ್ನೊಬ್ಬರಿಗೆ ಮಾತನಾಡಲಿಕ್ಕೆ ಸರಳದ, ಅದು ತನ್ನ ಮೇಲೆ ಪ್ರಯೋಗ ಮಾಡಂಗಿಲ್ಲ. ಯಾರ ಕೈ ಕಡಿತು, ಕಾಲು ಕಡಿತು, ಕಣ್ಣು ಹೋಯ್ತದ ಅಂತೇಳಿ ಪಾಪರಿ. ಪರಂತು ನನ್ನ ಮೇಲೆ ಬಂದ ಕಾಲಕ್ಕೆ ಅದು ಅನ್ನಂಗಿಲ್ಲಲ್ಲ. ಅದಕ್ಕಂತಾರೆ ಅವರು ಆತ್ಮ ದುರಾತ್ಮ ಆಗಬಾರ್ದು, ಹುತಾತ್ಮ ಆಗಬಾರ್ದು, ಪುಣ್ಯಾತ್ಮ. ಮನುಷ್ಯನಿಗೆ ಪುಣ್ಯಾತ್ಮ ಆಗ್ಬೇಕಾದ್ರೆ ಧರ್ಮಾತ್ಮ ಆಗಬೇಕು. ಸತ್ಯ ನೀತಿಯನ್ನು ಮನುಷ್ಯ ಬಿಡಬಾರ್ದು. ಪ್ರಸಂಗ ಏನಾದರೂ ಬಿಟ್ಟೇವಿ ಅಂದ್ರೆ ಪುನಃ ಪ್ರಾಯಶ್ಚಿತ್ತ ಮಾಡಬೇಕು. ಹೆಂಗೆ ದನಕ್ಕೆ ಕೊಂಡೊಳಗೆ ಹಾಕಿದ್ರು ಅಂದ್ರೆ ರೊಕ್ಕ ಕೊಟ್ಟು ಬಿಡಿಸ್ಕೊಂಡ್ಬರ್ತೇವೆ. ಹಂಗೆ ಏನಾದ್ರು ತಪ್ಪು ಆಯಿತು ಅಂದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡಬೇಕು. ಮನುಷ್ಯ ಶಾಸ್ತ್ರದೇ ಹೇಳದ ಪುಣ್ಯಾತ್ಮರೇ ಎಲ್ಲಿ ಅದನ್ನು ಮಾಡಲಿಲ್ಲ ಅಂತ ಕೇಳಿದ್ರೆ ಮನುಷ್ಯ ಆಗಂಗಿಲ್ಲ. ಅದಕ್ಕೆ ಜೀವಾತ್ಮ, ಪಾಪಾತ್ಮ, ದುರಾತ್ಮ, ದುಷ್ಟಾತ್ಮ, ಆಮೇಲೆ ಹುತಾತ್ಮ ಇವು ಯಾವುವು ಆಗಬೇಡ್ರಿ. ಮನುಷ್ಯ ಏನು ಮಾಡ್ರಿ ಅಂತ ಕೇಳಿದ್ರೆ ಧರ್ಮಾತ್ಮ ಆಗ್ರಿ, ಮಹಾತ್ಮ ಆಗ್ರಿ. ಇಷ್ಟು ಹೇಳಕತ್ತಾರ. ಧರ್ಮಾತ್ಮ ಆಗ್ಬೇಕಂದ್ರೆ ಏನು ಶಾಸ್ತ್ರ? ಏನು ಬಹಳ ಸರಳದ್ರಿ. ಧರ್ಮಾತ್ಮ ಹಾಕಿ ನೀವು ರೊಕ್ಕ ಕೊಡು, ರೂಪಾಯಿ ಕೊಡು ಅಂತ ಹೇಳಕತ್ತಿಲ್ಲ ಅವರು. ರೊಕ್ಕ ಕೊಟ್ಟವ್ರಿಗೆ ಧರ್ಮಾತ್ಮ ಆಗ್ತಾರಂತ ಯಾರು ಹೇಳ್ಯಾರ ನಿಮಗೆ? ಇದ್ರೆ ಕೊಡ್ರಿ, ಇಲ್ಲಂದ್ರೆ ಬಿಡ್ರಿ. ಪರಂತು ಧರ್ಮಾತ್ಮ ಹಾಕ ನೀ ಮನುಷ್ಯ ನೀ ಅಂತಿದ್ದೆ ಅಂದ್ರೆ ಮನುಷ್ಯನ ಕೆಲಸ ಮಾಡಿದ್ರೆ ಸಾಕು. ಧರ್ಮಾತ್ಮ ಹಾಕಂತ ಧರ್ಮಾತ್ಮ ಹಾಕಂತ ಯಾರ ಹೇಳ್ತೀರಿ ನೀವು? ಅಕಸ್ಮಾತ್ ಮದುವೆಯಾಗ ಒಂದು ₹10 ಕೊಟ್ಟರಂದ್ರೆ ಚೀರಿ ಬಂದು ಹೇಳ್ತೀರಿ, ಇವರು ₹10 ಕೊಟ್ಟಿದ್ದಾರೆ, ಇವರು ಕೊಟ್ಟಾರೆ ಅಂತ ಹೇಳ್ತೀರಿ. ಪರಮಾತ್ಮ ನಿಮಗೆ ಏನು ಕೊಟ್ಟಿಲ್ಲ, ನಮ್ಮ ಹೆಸರು ಚೀರಿ ಹೇಳಕ್ಕೆ ನಿಮ್ಗೆ ಏನಾಗ್ಯದ? ಎಂಥ ಕಣ್ಣು ಕೊಟ್ಟಾನೆ, ಎಂಥ ಬಾಯಿ ಕೊಟ್ಟಾನೆ, ಎಂಥ ಕೈ ಕೊಟ್ಟಾನೆ, ಎಂಥ ಕಾಲು ಕೊಟ್ಟಾನೆ. ₹1,00,00,000 ಕಿಮ್ಮತ್ತಿನ ಶರೀರದ ನಿಮಗೆ ಎಷ್ಟು ಕಿಮ್ಮತ್ತದ? ಕಿವಿ ಎಲ್ಲ ಕಿಮ್ಮತ್ತು ಹಾಕ್ರಿ, ಹಾಟದ ಕಿಮ್ಮತ್ತು ಹಾಕ್ರಿ. ಎಷ್ಟು ಕಿಮ್ಮತ್ತಿಂದದು? ಎಷ್ಟು ಕೊಟ್ಟರು ಸಿಗುವುದಿಲ್ಲ ಇದು ಶರೀರ. ಇಂಥ ಶರೀರ ಕೊಟ್ಟಾನೆ. ಲಗ್ನದಾಗ ಚೀರಿ ಹೇಳ್ತಿರೋ ₹10 ಕೊಟ್ಟಿರುತ್ತಾರೆ. ಮತ್ತು ಚೀರಿ ಹೇಳು ಪರಮಾತ್ಮ ಏನು ಕೊಟ್ಟಿಲ್ಲ. ಚೀರಿ ಹೇಳು, ಬದರು ಓಂ ನಮಃ ಶಿವಾಯ ಅಂತ ಬದರು, ಕೃಷ್ಣ ಅಂತ ಬದರು, ರಾಘವ ಅಂತ ಬದರು, ಶಿವ ಅಂತ ಬದರು. ಏನು ಕೊಟ್ಟಿಲ್ಲ ನೀನು? ನಾಚಿಕೆ ಬರ್ತದಲ್ಲ, ಶಿವ ಅನ್ನಕ್ಕೆ ನಾಚಿಕೆ ಬರ್ತಾರೆ, ರಾಮನ ನಾಚಿಕೆ ಬರ್ತಾರೆ. ಮತ್ತು ₹10 ಕೊಟ್ಟರು ಒದ್ರು ಹೇಳಿದ್ರೆ ನಾಚಿಕೆ ಬರಲಿಲ್ಲ ನಿನಗೆ? ₹10 ಕೊಟ್ಟವ್ರು ಚೀರಿ ಹೇಳಿದೆ.
ಅವರಿಗೆ ನಮ್ಮ ಧನ್ಯವಾದಗಳು. ಅರ್ವಿ ಕೊಟ್ಟವ್ರಿಗೆ ಸೇರಿ ಧನ್ಯವಾದಗಳು. ಮತ್ತು ಪರಮಾತ್ಮ ಇಂಥ ಕಣ್ಣು ಕೊಟ್ಟ, ನಿನ್ನ ಕಿವಿ ಕೊಟ್ಟ, ಕಾಲು ಕೊಟ್ಟ, ಕೋಟ್ಯಾಂತರ ರೂಪಾಯಿ ಧನ್ಯವಾದ ಹೇಳಿದಿ. ಇರಾಕ ಭೂಮಿ ಕೊಟ್ಟ, ಉಸಿರಾಡ್ಸಕ ಗಾಳಿ ಕೊಟ್ಟ, ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ. ಸೂರ್ಯ ಕೊಟ್ಟ, ಚಂದ್ರನ ಕೊಟ್ಟ. ಇವೆಲ್ಲ ಇಲ್ದಿದ್ರೆ ನೀ ಬದುಕುತ್ತಿದ್ದೇನಪ್ಪ. ಉಸಿರಾಡ್ಸಕ ಗಾಳಿ ಕೊಟ್ಟ. ಇದು ಧನ್ಯವಾದ ಹೇಳಬೇಕೇ ಇಲ್ಲ ಪರಮಾತ್ಮನಿಗೆ. ನಾಚಿಕೆ ಬರ್ತಾವಂತ. ಸಭಾದಾಗ 10 ರೂಪಾಯಿ ಕೊಟ್ಟಾರ ಅಂತ ಹೇಳಕ್ಕೆ ನಾಚಿಕೆ ಬರ ಇಲ್ಲ ನಿನಗೆ. ಇಷ್ಟೆಲ್ಲ ಕೊಟ್ಟಾನ ಪರಮಾತ್ಮ ಅಂತ ಅನ್ನಕ್ಕೆ ನಿಂಗೆ ನಾಚಿಕೆ ಬರ್ತದೆ. ನಾಚಿಕೆ ಬರ್ತದೆ. ಲಕ್ಷ್ಯ ಬೇಕು ಪುಣ್ಯಾತ್ಮರೇ. ನಾವು ಧರ್ಮಾತ್ಮ. ನಮ್ಮ ಧರ್ಮ ಏನದ, ಯಾರಿಂದ ಹೆಂಗೆ ನಾವು ಜನ್ಮ ತಾಳಿದ್ದೀವಿ ಅಂಥವರನ್ನು ನಾವು ಸ್ಮರಿಸುವುದು, ಸೇವಿಸುವುದು, ಹೇಳುವುದು. ಮನಸ್ಸರೇ ಸ್ಮರಿಸಬೇಕು, ಶರೀರದಿಂದ ಅವ್ರ ಸೇವೆ ಮಾಡಬೇಕು, ಬಾಯಿಂದ ಸೀದಾ ಹೇಳಬೇಕು. ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಘ. ಪರಮಾತ್ಮ ಇಲ್ಲ, ಏನೂ ಇಲ್ಲ. ಬಸವ ಅರೆ ರಾಜಕೀಯ ಬಿಟ್ಟು ಹೋಗ್ಯಾರ ಅವರು. ಅವ್ರು ಹೇಳ್ತಾರೆ ನಿಂದೆ ಆತರ ಪೋತರಾಜ, ನಿಂದೆಷ್ಟು ಆಯುಷ್ಯ, ನಿಂದೆಷ್ಟು ರೊಕ್ಕ, ನಿಂದೆಷ್ಟು ರೂಪಾಯಿ. ಹೋದರು ಜಡಗಟ್ಟೆ ತಿರಿದುಂಡು ಮರಳಾಗಿ ಹೋದರು. ಹುಚ್ಚಾಗಿ ಹೋಗ್ಯಾರ ಪರಮಾತ್ಮನಿಗೆ. ಅದು ಗೊತ್ತಾಗಬೇಕಷ್ಟೇ, ವಿಚಾರ ಬೇಕಷ್ಟೇ. ವಿಚಾರ ಮಾಡಿದರೆ ನಮ್ಮಂಥ ಮೂರ್ಖರು ಪಾತ್ರಗಳು ಮತ್ತಾರು ಇಲ್ಲ. ಯಾರು ಕೊಟ್ಟವ್ರ ಹೆಸರು ಹೇಳ್ತೇವೆ. ಇದೆಲ್ಲ ಕೊಟ್ಟವನು ಆಯುಷ್ಯ ಕೊಟ್ಟ, ಆರೋಗ್ಯ ಕೊಟ್ಟ, ಇವೆಲ್ಲ ನೋಡ್ತಕ್ಕಂಥ ಅಪ್ರತಿಮ ಕಣ್ಣ, ಕೈಯ, ಕಾಲು ಕೊಟ್ಟ ಆ ಪರಮಾತ್ಮ ನೆನೆಸಕ್ಕೆ ಆಗೋದಿಲ್ಲ ನಮಗೆ. ಅದಕ್ಕೆ ಹೇಳ್ತಾರೆ ಇಂಥವ್ರೇನಪ್ಪ ಅಂತ ಕೇಳಿದ್ರೆ ಇವರು ಮನುಷ್ಯ ಧರ್ಮಾತ್ಮನಾಗಲಿಕ್ಕೆ ಪ್ರಯತ್ನ ಬಿಡಬೇಕು ವಿನಃ ಮನುಷ್ಯ ದುರಾತ್ಮ ಆಗಬಾರ್ದು, ಪಾಪಾತ್ಮ ಆಗಬಾರ್ದು, ಜೀವಾತ್ಮ ಆಗಬಾರ್ದು. ಮನುಷ್ಯನ ಜೀವನದಲ್ಲಿ ಏನಾರೇ ಇನ್ಕ್ರಿಮೆಂಟ್ ಅಂತಿರಲಿ ನಾವು ಬೇಕು. ಮುದುಕಾಗತಕ್ಕ ಇನ್ಕ್ರಿಮೆಂಟ್ ಅಲ್ಲಿ ಅಂದ್ರೆ ನೀವು ಸಾಹೇಬ್ರ ಮೇಲೆ ಗೋಳಾಡ್ತೀರಿ. ನಮ್ಗೆ ಇನ್ಕ್ರಿಮೆಂಟೇ ಆಗಿದೆ, ನಮ್ಗೆ ಇನ್ಕ್ರಿಮೆಂಟೇ ಆಗಿದೆ. ಮತ್ತು ನಿಂದು ಇನ್ಕ್ರಿಮೆಂಟ್ ಏನು ಮಾಡ್ಕೊಂಡಿದ್ದೀವಿ ಏನು? ದೊಡ್ಡವರಾದ ಕೂಡಲೇ ಹಾಗೆ ಹುಡುಗಾಟ ಮಾಡಿ ಹಿಂಗೆ ಮಾಡ್ತೇವೆ ಹುಡುಗರಂಗೆ. ದೊಡ್ಡವರಿಗೆ ತಿಳಿತೇವೆ ನೀವು? ದೊಡ್ಡವರಿಗೆ ತಿಳಿತಾ ಇದೆ. ಅರೆ ಹುಡುಗ ಇದ್ದಕ್ಕಿಂತಲೂ ಯೌವನಕ್ಕೆ ಬಂದು ಯೌವನದಿಂದ ವಯಸ್ಸಾಯಿತು, ವಯಸ್ಸಾದ್ಮೇಲೆ ವೃದ್ಧಾಪ್ಯ ಆಗಿ ನಿನ್ನಲ್ಲಿ ಏನು ಬದಲಾಗಬೇಕಿಲ್ಲ. ಜಗತ್ತಿನೊಳಗೆ ಬದಲಾಗಬೇಕಿಲ್ಲ. ಪಕ್ವಾಗಬೇಕು. ಬರೇ ಕೂದಲು ಬೆಳಗಾಗಬಾರ್ದು, ನಿಮ್ಮ ಮನಸ್ಸು ಬೆಳಗಾಗಬೇಕು. ಅದಕ್ಕೆ ಮುಪ್ಪು ಅಂತ, ಅದಕ್ಕೆ ಅನುಭವ ಅಂತ. ಶಾಸ್ತ್ರ ಮನುಷ್ಯಲ್ಲಿ ಅನುಭವ ಇರಬೇಕು. ಸುಮ್ಮನೆ ಕೂದಲು ಬೆಳಗಾಗ್ಯಾವೆ ಅಂತಿರ್ತೀರಿ ನೀವು. ಸುಮ್ಮನೆ ಬೆಳಗಾಗ್ಯಾವ, ಏನು ಬೆಳಗಾಗ್ಯಾವ. ಅದಕ್ಕೆ ಬೆಳ್ಳನ ಕೈ ಏನಪ್ಪ ಅಂದ್ರೆ ಕರಿ ಬಣ್ಣ ಹಚ್ತಾರೆ. ಯಾಕಂದ್ರೆ ನಮ್ಗಿನ್ನೂ ಬುದ್ಧಿ ಇಲ್ಲ ಅಂತ ಹೇಳಕ್ಕಂತ. ಬಿಳಿ ಕೂದಿ ಬಂದ್ರೆ ಬುದ್ಧಿ ಬಂದವ ಅಂತ ಅರ್ಥ. ಬುದ್ಧಿ ಬರ್ತಾವೆ, ಅನುಭವ ಬರ್ತದೆ. ಅನುಭವ ಆಗ್ಯದ, ಬುದ್ಧಿ ಆಗ್ಯದ. ಮತ್ತು ಹೊಳ್ಳಿ ಹಚ್ತಾರೆ ಕರಿ ಎಣ್ಣೆ ಅಂದ್ರೆ ಇವಾಗ ಇನ್ನೂ ಬುದ್ಧಿ ಬಂದಿಲ್ಲ ಅಂತ ಅರ್ಥ. ಅದೇ ಮೊದಲನೇ ಬುದ್ಧಿನ ಅಂತ ಅರ್ಥ. ಅದಕ್ಕೆ ಮಹಾನುಭಾವರು ನಮಗೆ ಭಾಳ ಸುಂದರವಾಗಿ ಹೇಳ್ತಾರೆ ಪುಣ್ಯಾತ್ಮರೇ. ಮನುಷ್ಯನ ವಯಸ್ಸು ಆದಂಗೆ ಅವನ ಹೆಂಗೆ ಮನುಷ್ಯ ವಯಸ್ಸು ಹೆಂಗೆ ಗಿಡದಾಗ ಹಣ್ಣು ಆದಂಗೆ ರುಚಿ ಆಗ್ತವೆ. ಕಾಯಿ ಹಣ್ಣು ಆದಂಗೆ ರುಚಿ ಆಗ್ತಾವಲ್ಲ, ಹಂಗೆ ವಯಸ್ಸಾದಂಗೆ ನಾವು ಎಲ್ಲರಿಗೂ ರುಚಿ ಆಗ್ಬೇಕ್ರಿ. ಎಲ್ಲರಿಗೂ ರುಚಿ ಆಗ್ಬೇಕು. ಎಲ್ಲರಿಗೆ, ವಿಶ್ವಕ್ಕೆ, ಮಾನವಕ್ಕೆ, ಪ್ರತಿಯೊಬ್ಬರಿಗೂ ಕೂಡ ನಾವು ರುಚಿ ಆಗಬೇಕು. ಇರಬೇಕು. ಹಣ್ಣು ರುಚಿ ಆಯ್ತಂದ್ರೆ ಎಲ್ಲರಿಗೂ ಬೇಕಂತ. ಹುಳಿ ಇತ್ತಂದ್ರೆ ಥೂ ಅಂತ ಉಗುಳ್ತಾರೆ. ಆಗ ನಮ್ಮ ವಯಸ್ಸು ಹೆಂಗೆ ದಿನಾನು ದಿನಮಾಯಾತಿ ವಿಷಯ ಭೋಗ ಗೃಹಣತ. ಹೆಂಗೆ ದಿವಸ ಹೋಗ್ತವೆ ಹೋದಂಗೆ ಸಂಸಾರದ ಮೇಲೆ ಪ್ರೀತಿ ಕಡಿಮೆ ಆಕೋತ ಬರಬೇಕ್ರಿ. ಕಡಿಮೆ ಆಕೋತ ಹೋಗ್ಬೇಕು. ದೇವರ ಮೇಲೆ ಪ್ರೀತಿ ಹೆಚ್ಚಾಕೋತ ಹೋಗ್ಬೇಕು. ಅದಕ್ಕೆ ಮುಪ್ಪು ಅಂತಾರೆ. ಮುಪ್ಪು ಅಂತ ಎದಕ್ಕಂತಾರೆ? ನೋಡ್ಲಾರ್ದಂಗೆ ಕೇಳಲಾರ್ದು ಯಾವುದಕ್ಕೆ ಮುಪ್ಪಲ್ಲ. ಮುಪ್ಪು ಅಂದ್ರೆ ಅರ್ಥ ಏನು? ಸಂಸಾರ ಮೇಲೆ ಪ್ರೀತಿ ಕಡಿಮೆ ಆಗಬೇಕು. ಗುರು ದೇವತೆಯವರು ಅನುರಾಗ ವಿವಿಧ ನಿಜ ಭಕ್ತಿ. ದೇವರಲ್ಲಿ ಸದ್ಗುರುಗಳಲ್ಲಿ ಪ್ರೀತಿ ಹೆಚ್ಚಾಕೋತ ಹೋಯ್ತಂದ್ರೆ ನಿನಗೆ ಮುಪ್ಪಾಗ್ಯದ ಅಂತ ಅರ್ಥ. ಬರೀ ಕೂದಲು ಬೆಳಗಾದ್ರೆ ಮುಪ್ಪಾಗ್ಯದ ಅಂತ ಅಲ್ಲ. ಕೂದಲು ಬೆಳಗಾಗಿ ಏನೂ ತಿನ್ನಬೇಕು, ಏನೂ ನೋಡಬೇಕು, ಏನೂ ಉಣಬೇಕು ಅಂತ ಇತ್ತು ಅಂದ್ರೆ ಮುಪ್ಪಾಗಿಲ್ಲ. ನೀ ಕೂದಲು ಮುಪ್ಪಾಗ್ಯದ ಹೊರತು ನೀ ಮುಪ್ಪಾಗಿಲ್ಲ. ಎಲ್ಲಿ ತನಕ ನೀ ಮುಪ್ಪಾಗೋದಿಲ್ಲ ಅಲ್ಲಿ ತನಕ ಏನಪ್ಪ ಅಂದ್ರೆ
ಪರಮಾತ್ಮ ಸಿಗುವುದಿಲ್ಲ. ಹೃದಯ ಮುಪ್ಪಾಗಬೇಕು, ಮನಸ್ಸು ಮುಪ್ಪಾಗಬೇಕು. ಆ ಟೈಮ್ಗೆ ಏನಪ್ಪ ಅಂತ ಕೇಳಿ ಅವ ಧರ್ಮಾತ್ಮ ಆಗ್ತಾನೆ. ಧರ್ಮಾತ್ಮ ಆದ ಅಂದ್ರೆ ಪರಮಾತ್ಮ ಕರಿಲಾರದೆ ಬರ್ತಾನೆ. ಗಿಡದಾಗ ಮಾವಿನ ಹಣ್ಣಾಯಿತು ಅಂದರೆ ಗಿಳಿಗೇನು ಇನ್ವಿಟೇಷನ್ ಕೊಡ್ತಾವೆ, ಮುಂದಿನ ತಿಂಗಳ 10ನೇ ತಾರೀಕು ಹಣ್ಣಾಗುತ್ತೇನೆ ಗಿಳಿರಾಯ ನೀ ಬಾ ಅಂತ ಹೇಳ್ತಾವೆ. ಹೇಳಂಗಿಲ್ಲ. ನೀ ಹಣ್ಣಾಗು, ಎಲ್ಲಿಂದರೆ ಓಡಿ ಬರ್ತದೆ ಗಿಳಿ. ನೀ ಹಣ್ಣಾದವ್ರು ತಿರುಗಿ ಹುಡುಕಾಡ್ಕೋತ ಬಂದು ನಿನ್ನ ತಿಂತದೆ, ನಿನ್ನ ಮುಡ್ತದೆ, ನಿನ್ನ ತಗೋತದೆ. ಹಂಗೆ ನೀ ಪರಮಾತ್ಮ ನೆನೆಸೋ ಜರುತ್ತಿಲ್ಲೋ, ನೀ ಹಣ್ಣಾಗು. ಪರಿಪಕ್ವ ಹೋದಾರಿಗಲ್ಲದೆ ಪರಿಪಕ್ವ ಆಗಬೇಕು, ಹಣ್ಣಾಗಬೇಕು. ನನ್ನ ಮನಸ್ಸ ಈ ಕಗ್ಗ ಹುಳಿ ಹೋಗಬೇಕು. ಮಾವಿನ ಹಣ್ಣಾಗ ಹುಳಿ ಇರ್ತದೆ, ಹಣ್ಣಾಯ್ತು ಸಿಹಿ ಹಾಕದ, ಅದೇ ಸಿಹಿ ಹಾಕದ. ಯಾವುದು ಹುಳಿ ಇತ್ತು, ಕೈ ಇತ್ತು, ಅದೇ ಸಿಹಿ ಹಾಕದ. ಅದಕ್ಕೆ ಬಿಸಿಲು ಬಡಿಬೇಕು, ಅದಕ್ಕೊಂದಿಟ್ಟು ಬಿಸಿಲು ಬಡಿಬೇಕು. ಬಡಿತು ಅಂತ ಕೇಳಿದ್ರೆ ಆಮ್ಲಾಮ್ರ ಪಕ್ವಾಮ್ರ ಅಂತ. ಹುಳಿ ಮಾವಿನಕಾಯಿನೇ, ಸಿಹಿ ಮಾವಿನ ಹಣ್ಣು. ಅದೇ ಯಾವುದು ಮೊದಲು ಹುಳಿ ಇತ್ತು ಅದೇ ಸಿಹಿ ಆಗ್ತದೆ. ಹಾಗೆ ನಾವು ಮನುಷ್ಯರಲ್ಲಿ ಸಂಸಾರದಾಗ ಇದ್ದೇವೆ, ಬಿಸಿಲು ಬಡದಿಲ್ಲ, ನಮಗೆ ಬಿಸಿಲು ಬಡದಿಲ್ಲ. ಮಹಾತ್ಮರ ಮಾತು ಕಿವಿಗೆ ಬಿದ್ದಿಲ್ಲ, ಪರಮಾತ್ಮನ ಕೃಪಾ ಬಿಸಿಲು ನಮ್ಮ ಮೇಲೆ ಬಿದ್ದಿಲ್ಲ. ನಮ್ಮ ಸತ್ಯ ಅಹಿಂಸೆ ಇವ್ಯಾವ ನಾವು ಮಾಡಿಲ್ಲ, ನಮಗೆ ತಾಪ ಆಗಿಲ್ಲ. ಬಿಸಿಲು ಹತ್ತಬೇಕ್ರಿ, ಬಿಸಿಲು ಹತ್ತಿದ್ರೆ ಹಣ್ಣು ಹಾಕಿಲ್ಲ. ಅದಕ್ಕೆ ಏನಪ್ಪ ಅಂದ್ರೆ ಶಾಸ್ತ್ರ ಹೇಳ್ತದೆ, ಹೇ ಪರಮಾತ್ಮ ನನಗೆ ಕಷ್ಟ ಕೊಡು ಅಂದಾರ ಮಹಾತ್ಮರು, ಸುಖ ಕೊಡು ಅಂದಿಲ್ಲ. ದುಃಖಮೇ ಸುಮಿರಣ ಸಬ ಕರೆ, ಸುಖಮೇ ಕರೆ ನ ಕೋರಿ. ದುಃಖ ಬಂದ ಕಾಲಕ್ಕೆ ಎಲ್ಲರೂ ದೇವ್ರು ನೆನೆಸ್ತೇವೆ, ಸುಖವಂತ ದೇವರು ಮರಿತೇವೆ. ಬರ್ತಾ ಇದ್ದ ಕಾಲಕ್ಕೆ ಬರ್ತಾ ಸಿದ್ಧಾರ್ಥ ಚರಿತ್ರದ ಬಡವ ಇದ್ದ ಬಂದ ಮುಂದೆ ಸಾವುಕಾರ ಆದ್ರೆ ಸಿದ್ಧಾರ್ಥಿಗೆ ಬರ್ತಾರೆ. ಬಸವಣ್ಣ ನಮ್ಮ ಸ್ವಭಾವ ಹಂಗೆ ಇದೆ. ದೇವರಿಗೆ ಬಡ್ಕೋತೇವಿ, ನೈವೇದ್ಯ ಎಲ್ಲ ಇದೆ, ಎಲ್ಲ ಕೊಟ್ಟ, ಬೇಡದ್ದೆಲ್ಲ ಕೊಟ್ಟ ಅಂತ ಕೇಳಿದ್ರೆ ನೀ ದೇವ್ರನ್ನ ಮರೀತಿ. ಅದಕ್ಕೆ ಪರಮಾತ್ಮ ಮಹಾತ್ಮರು ಕಷ್ಟ ಕೇಳ್ಯಾರ. ದುಃಖಮೇ ಸುಮಿರಣ ಸಬ ಕರೆ, ಸುಖಮೇ ಕರೆ ನ ಕೋರಿ. ಮನುಷ್ಯನಿಗೆ ಪರಮಾತ್ಮನಿಗೆ ದುಃಖ ಕೊಡಬೇಕು. ಎಲ್ಲ ಪಾಂಡವ್ರದ್ದು ಎಲ್ಲ ಆಗಿ ಯುದ್ಧ ಆಗಿ ಎಲ್ಲ ಆಗಿ ಕೌರವರು ಸೋತರು. ಹಸ್ತಿನಾಪುರಕ್ಕೆ ದಿಲ್ಲಿಗೆ ಬಂದು ಕೂತು ಪಾಂಡವರು ರಾಜ್ಯ ಆಳಕತ್ತರು. ಪರಮಾತ್ಮ ಅವ್ರ ಜೊತೆಗೇನೆ ಇದ್ದ. ಯುದ್ಧ ಮಾಡಿ ಧರ್ಮಕ್ಕೆ ಪಟ್ಟಾಭಿಷೇಕ ಮಾಡಿದ ಬಳಿಕ ಕೃಷ್ಣ ಅಂದ, ಆಯ್ತು ಕೆಲಸ ಆಯ್ತಾರ, ನೀವು ಆಯಿತು, ಎದಕ್ಕೆ ನಾ ಈ ಹುಟ್ಟಿ ಬಂದೀನಿ ಅವತಾರ ತಗೊಂಡು ಆ ಕೆಲಸ ಮುಗೀತು. ಪರಿತ್ರಾಣ ಯಸಾಧೂನ ವಿನಾಶಾಯ ಚ ದುಷ್ಕೃತಾನ್ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವ ಅಂತೀವಿ. ಭಾಳ ಊರಾಗ ಗದ್ದಲಾಯ್ತು, ಮಿಲಿಟ್ರಿ ಬರ್ತಾ ಇಲ್ಲೇ ಇರಂಗಿಲ್ಲ. ಅದು ಎಲ್ಲ ಹಿಡ್ಕೊಂಡು ಹೋಯ್ತಾರೆ, ಚಲೋವ್ರಿಗೆಲ್ಲ ವ್ಯವಸ್ಥೆ ಮಾಡ್ತಾರೆ, ಕೆಟ್ಟವ್ರಿಗೆ ಹಿಡ್ಕೊಂಡು ಹೋಯ್ತಾರೆ, ಹೋಗ್ಬಿಡ್ತಾರೆ. ಹಮೇಶ ಇಲ್ಲೇ ಇರಂಗಿಲ್ಲ. ಹಂಗೆ ಪರಮಾತ್ಮನ ಕೂಡ ಅವತಾರನ ತಗೊಂಡಿನಿ, ನಾ ಬರ್ತೀನಿ, ನಾ ಹೋಗ್ತೀನಿ, ನಾನು ನಮ್ಮ ಲೋಕಕ್ಕೆ ಹೋಗ್ತೀನಿ. ಎಲ್ಲರೂ ಅಳಕತ್ತರು, ಅಷ್ಟು ಮಂದಿ ಅಳ್ತಾರೆ. ದ್ರೌಪದಿ ಅಳಕತ್ತರು, ಎಲ್ಲರೂ ಅಳಕತ್ತರು. ಪರಮಾತ್ಮ ನೀ ಇದ್ದಿ ಅಂತ ನನ್ನ ಬರಬತ್ತಲೆ ನಗ್ನ ಮಾಡ್ತಿದ್ರು. ನನ್ನ ಮರ್ಯಾದೆ ಉಳಿಸಿದೆ ನೀನೇ. 1000 ಜನ ಬ್ರಾಹ್ಮಣರು ಬಂದಾಗ ನಮ್ಮ ಮರ್ಯಾದೆ ಉಳಿಸಿದೆ ನೀನೇ. ನೀ ನಮ್ಮ ಕೈ ಬಿಟ್ಟು ಹೋದ್ರೆ ಹೆಂಗೆ ಪರಮಾತ್ಮ? ಆಯ್ತು, ನಿಮ್ಗೆ ರಾಜ್ಯ ಆಯಿತು, ಸಂಪತ್ತಾಯಿತು, ಎಲ್ಲ ಆಯಿತು, ಭಾಳ ಚಲೋ ಆಯಿತು, ಚೆಂದಾಗಿದೆ ಅಂತ ಪರಮಾತ್ಮ ಹೇಳ್ದ. ಯಾರಿಗೆ ಏನು ಬೇಕು ಕೇಳ್ರಿ, ಹೀಗೆ ಮತ್ತು ನಾವು ಆದ್ರೆ ಬರಂಗಿಲ್ಲ. ನಿಮಗೆ ಹೆಂಗಾರೆ ಒಬ್ರು ದೇವ್ರು ಬಂದು ಹಿಂಗಂದ್ರೆ ಏನು ಕೇಳ್ತೀರಿ? ರೊಕ್ಕ ಕೊಡು, ರೂಪಾಯಿ ಕೊಡು, ಗಂಡನ ಕೊಡು, ಹೆಂಡತಿ ಕೊಡು, ಮನೆ ಕೊಡು, ಮಾಡೆ ಕೊಡು, ಕಾರ್ ಕೊಡು, ಅವೆಲ್ಲ ಬೇಕಾರದವ. ಏನು ಕೇಳಬೇಕು ಅದು ಕೇಳಕ್ಕೆ ನಮ್ಗೆ ಬುದ್ಧಿ ಇಲ್ಲ. ಎಲ್ಲರೂ ಕೇಳೋದು. ಧರ್ಮ ಕೇಳ್ದ, ದೇವ ನಾವೆಲ್ಲರೂ ಅಂತ ಹಿಂಗೆ ಇರಂಗೆ ನಮ್ಗೆ ಆಶೀರ್ವಾದ ಮಾಡಿ.
ಯಾಕೆ ಮನ್ಯಾಗ ರೊಕ್ಕ ಹೆಚ್ಚಾಯ್ತು, 4 ಮಂದಿ ಅಣ್ಣತಮ್ಮರು 5 ಮನೆ ಹಾಕಿ ಹಂಗದು. 5 ಮನೆ ಅಂದರೆ ಅಪ್ಪನ ಅಂದ್ರೆ ಇವು 4 ಮಂದಿ ಅಣ್ಣತಮ್ಮರು ಇದ್ರೆ 5 ಮನೆ ಹಾಕ್ತಾರೆ. ಎಂಥ ಪರಿಸ್ಥಿತಿ ಅದು. ಆದ್ರೆ ನಾವು 4 ಮಂದಿ 5 ಮಂದಿ ಪಂಚ ಪಾಂಡವರಿದ್ದೇವೆ. ಕಡಿತಕ್ಕ ಹಿಂಗೆ ಒಂದೇ ಆಗಿರುವಂಗ ಆಶೀರ್ವಾದ ಮಾಡಪ್ಪ ಅಂತ ಕೇಳೋದು ಧರ್ಮ. ಎಲ್ಲರೂ ಕೇಳೋದು ಅಷ್ಟು ಮಂದಿ. ಏನು ಆಯ್ತು, ನೀವು ಏನು ಕೇಳ್ತೀರಿ ಎಲ್ಲರಿಗೆ, ಯಾರು ಅಣ್ಣತಮ್ಮರ ಪ್ರೀತಿ ಒಬ್ರಿಗೂ ಇರಂಗೆ ಹೇಳಂದ್ರು ಆಯ್ತು. ನಿಮಗೆ ರಾಜ್ಯ ಸದಾ ನಿಮಗೆ ಹಿಂಗೆ ಇರಲಿ ಅಂದರು ಆಯಿತು ಅಂದರು. ದ್ರೌಪದಿ ಪರಮಾತ್ಮ ನನ್ನ ಕಷ್ಟ ಬಂದು ಕಾಲಕ್ಕೆ ಹೇಳಂದ್ರು ಆಯಿತು. ಕುಂತಿಗೆ ಎಲ್ಲರಿಗೆ ಕೇಳಕ್ಕೆ ಕೇಳಿದ ಬಳಿಕ ದ್ರೌಪದಿ ಕಡೆಗೆ ನಿನಗೇನು ಬೇಕು ಅಂತ ಕೇಳೋದು. ಕುಂತಿ ಪಂಚಪಾಂಡವರು ಎಲ್ಲ ದ್ರೌಪದಿ ನೀನು ಕೇಳ್ತಿ ಅಂತ ಕೇಳಿದ್ರು. ಪರಮಾತ್ಮ ಹಿಂದೆ ಹೆಂಗೆ ಕಷ್ಟ ಕೊಟ್ಟಿದಿ ಅದ್ರ ಡಬಲ್ ಕಷ್ಟ ಕೊಡು, ನಮ್ಗೆ ಕೊಡುವು. ಧರ್ಮಂದ ಹೀಗೆ ಬಂದು ಕಟ್ಟಿ ಕುಂತಿದ್ದೇವೆ ಹುಚ್ಚಿ, ಏನು ಕೇಳ್ತೀವಿ ಹೀಗೆ ಬಂದು ಕೂತೀವಿ. ಮತ್ತು ಮೊದಲಿನಂಗೆ ಕೇಳ್ತಿಲ್ಲ, ಕೇಳ್ತಾ ಇಲ್ಲ, ಹಿಂಗೆ ಕೇಳಕತ್ತೀವಿ. ಕುಂತಿನೂ ಕೇಳಿದ್ರು. ಪರಮಾತ್ಮ ಅವ್ರ ಸಂಬಂಧಿಕರೇ ಮೊದಲಿನ ಸಂಬಂಧಿಕರೇ ಇದ್ದರು. ನನ್ನ ಮಕ್ಕಳು ಚಂದ ಒಬ್ರಿಗೊಬ್ರು ಕೂಡಿರಂಗೆ ಮಾಡಪ್ಪ ಎಲ್ಲರೂ ಕೇಳಿದ್ರು. ಸಹದೇವನಕ್ಕರು ಕೇಳಿದ್ರು. ನಮ್ಮ ಅಣ್ಣತಮ್ಮರೊಳಗೆ ಸದಾ ಪ್ರೀತಿ, ನಮ್ಮ ಅಣ್ಣ ನಮ್ಮ ಅಪ್ಪ ಇದ್ದಂಗೆ ಅದಾನ, ಹಾಗೆ ಈ ಬುದ್ಧಿ ಸದಾ ಕೊಡು ಎಲ್ಲರೂ ಕೇಳಿದ್ರು. ದ್ರೌಪದಿ ಕೇಳಿದ್ರೆ ಆಕೆ ಅಂದ್ಲು, ಪರಮಾತ್ಮ ಆ ಬೆಂಕಿಯಾಗಿ ಹಾಕಿದ್ರಲ್ಲ ಕೌರವರು ನಮಗೆ ಆ ಮನೆಗೆ ಹಾಕದಂಗೆ, ಅಡವ್ಯಾಗ ಹೋದಂಗೆ, ವಿಷ ಕೊಟ್ಟಂಗೆ ಎಷ್ಟು ಕಷ್ಟ ಬಂದಿತ್ತಲ್ಲ ಅದ್ರ ಡಬಲ್ ಕಷ್ಟ ಕೊಡು ಪರಮಾತ್ಮ ಅಂದಕ್ಕೆ. ಎಲ್ಲರೂ ಖರಾಬಾಗಿದೆ ಏನು, ಈಗ ಒಂದು ಕಟ್ಟಿ ಕುಂತೇವಿ, ಏನು ಕೇಳಕತ್ತೆ ಚಲೋದು ಕೇಳು. ಅರೆ ಈಗೇ ಬಂದು ಕುಂತೇವಿ, ಕಟ್ಟಿ ಬಂದು ಈಗ ಕುಂತೇವಿ, ಈಗ ಮತ್ತೆ ಅದಕ್ಕಿಂತ ಡಬಲ್ ದುಃಖ ಕೊಡುವಂತೀಯಲ್ಲ, ನಿಮಗೆ ತಲೆ ಕೆಟ್ಟದೇನು ಅಂತ ಕೇಳ್ದ. ಧರ್ಮರು ಎಲ್ಲರೂ ಕೇಳಿದ್ರು. ಅವಾಗೊಂದು ಮಾತು ಹೇಳ್ತಾರೆ, ಹೇ ಪರಮಾತ್ಮ दुख में सुमिरन सब करे, सुख में करे न कोई. यदि सुख में सुमिरन करे ये दुख काहे को हो. ಪರಮಾತ್ಮ ಸುಖ ಇದ್ದ ಕಾಲಕ್ಕೆ ದೇವರು ಮರಿತೇವೆ. ದುಃಖ ಬಂತು ಅಂದ್ರೆ ನೆನೆಸ್ತೇವೆ. ಆರಾಮದ ರೋಗ ಜಡ್ ಬಂದ್ರೆ ಡಾಕ್ಟರ್ ನೆನೆಸ್ತೀರಿ, ಏನು ಹಮೇಶ ಡಾಕ್ಟರ್ ನೆನೆಸ್ತೀರಿ? ಇಲ್ಲ, ಜಡ್ ಬಂದ್ರೆ ಡಾಕ್ಟರ್ ನೆನೆಸ್ತೇವೆ, ಆರಾಮಿದ್ರೆ ಡಾಕ್ಟರ್ ನೆನೆಸಂಗಿಲ್ಲ. ಹಂಗೆ ಜಗತ್ತಿನೊಳಗೆ ಹೆಂಡ್ರು ಮಕ್ಕಳು ರೊಕ್ಕ ರೂಪಾಯಿ ಎಲ್ಲ ಇತ್ತು ಅಂದ್ರೆ ದೇವ್ರ ನೆನೆಸಂಗಿಲ್ಲ. ಇಚ್ಛುಳ್ಳ ಸತಿಯಾಗಿ ವೆಚ್ಚಕ್ಕೆ ರೊಕ್ಕಾಗಿ ಯಾಕೆ ಹೇಳಿದ್ರಲ್ಲ, ಹೆಂಗೆ ಸತಿ ಮಕ್ಕಳು ಎಲ್ಲ ಬಂತಂದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಂತ. ಏನು ಆ ಮಠ ಏನು ಮಾಡ್ತೀವಿ ಅಂಥದ್ದು 4 ಲಕ್ಷ ರೂಪಾಯಿ ಟಿ ವಿ ತಂದಿದ್ದೀವಿ ನೋಡಿ. ಬೀಗರು ಬಂದಾರ, ಅವರು ಬಂದಾರ. ಅರೆ ಹಂಗಿಲ್ಲ, ಸಮಸ್ಯೆ ಹಂಗಿಲ್ಲ ನಮಗೆ. ವೆಚ್ಚಕ್ಕೆ ರೊಕ್ಕಾಗಿ ಇಚ್ಚುಳ ಸ್ಥಿತಿಯಾಗಿ ಖರ್ಚು ಮಾಡೋಕ್ಕೆ ರೊಕ್ಕ ಇತ್ತು, ಮಾತು ಕೇಳು ಹೆಣ್ತಿ, ತರು ಗಂಡ, ಇವೆಲ್ಲ ಇದ್ರೆ ಆ ಸ್ವರ್ಗಕ್ಕೆ ಆ ಮಠಕ್ಕೆ ಕಿಚ್ಚು ಹತ್ತಿರ ತೊಗೊಂಡೇ ಮಾಡ್ತಾರೆ. ಇದ್ದವ್ರ ಹತ್ರ ನಾವೇ ಹೋಗಿ ಮಾಡ್ತಾರ. ಅದಕ್ಕೆ ಕೇಳಿದ್ರು, ದುಃಖ ಮೇ ಸುಮಿರಣ ಸಬ ಕರೆ, ಸುಖ ಮೇ ಕರೆ ನಕುವ. ಜಡ್ ಬಂದಕ್ರ ಡಾಕ್ಟರ್ ನೆನಪಾಗ್ತದೆ, ಉಲ್ಟಿಟ ನೆನಪಾಗಿಲ್ಲ. ಕೇಳ್ತಾಳಕಿ, ಯಾರೋ ಕೇಳ್ತಾರೆ, ಹೇ ಪರಮಾತ್ಮ ನಮ್ಗೆ ಸದಾ ದುಃಖ ಕೊಡು. ಹೇಗೆ ಅಗ್ನಿಗಳು ಸುಡುವಾಗ ನಿನ್ನ ಕರೆದೇವಿ, ಸಾಧು ಊಟಕ್ಕೆ ಬಂದ ಕಾಲಕ್ಕೆ ಯಾರು ಇಲ್ಲ ಅಂತ ನಿನ್ನ ಕರೆದೇವಿ, ದ್ರೌಪದಿ ಸೀರೆ ಕಳಿವಾಗ ನಿನ್ನ ಕರೆದೇವಿ. ದುಃಖದಾಗ ದೇವ್ರದ್ದೇನು ಬರ್ತದ್ರಿ? ನಾವೆಲ್ಲ ಸುಖ ಇರ್ಲಿ ಅಂತೇವಿ. ಸುಖ ಇದ್ರಿ ಯಾರು ನೆನೆಸ್ತಾರ್ರಿ? ಯಾರು ನೆನೆಸ್ತಾರೆ? ನೆನೆಸಂಗಿಲ್ಲ.
ಶಾಣ್ಯರು ದುಃಖ ಕೇಳ್ತಾರೆ, ದಡ್ರು ಸುಖ ಕೇಳ್ತಾರೆ. ಸುಖ ಪರಮಾತ್ಮನ ಮೆರೆಸ್ತದೆ, ದಾರಿ ತಪ್ಪು ಹಿಡಿಸ್ತದೆ. ಅಲ್ಲ, ಭಾಳ ರೊಕ್ಕ ಆಯ್ತದೆ, ಸರಿ ಕುಡಿತೇವೆ, ಭಾಳ ರೊಕ್ಕ ಆಯ್ತದೆ, ಮನೆ ಕಟ್ತೇವೆ, ಭಾಳ ರೊಕ್ಕ ಆಯ್ತದೆ, ರಾಗದ್ವೇಷ ಮಾಡ್ತೇವೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ದುಃಖ ಕೊಡು ಪರಮಾತ್ಮ ನನಗೆ. ದುಃಖ ಬಂತು ಅಂದ್ರೆ ನೀನು ನೆನೆಸ್ತೇವಿ, ಹಗಲ ರಾತ್ರಿ ನೆನೆಸ್ತೇವಿ. ಜಡ್ಡು ಬಂದರೆ ಡಾಕ್ಟರ್ಗೆ ಹಗಲ ರಾತ್ರಿ ನೆನೆಸ್ತೇವಿ. ಹಂಗೆ ದುಃಖ ಬಂದರೆ ಪರಮಾತ್ಮನೇ. ಸುಖ ಕೇಳಬಾರ್ದ್ರಿ, ಸುಖ ಕೇಳೋ ಜರುರತ್ತಿಲ್ಲ. ನಿಮ್ಮ ಹಣೆ ಬರದಾಗಿದ್ರೆ ಬರ್ತದೆ, ಬಾರದು ಬಪ್ಪದು ನಿಮ್ಮ ಅಪ್ಪಗೂ ತಪ್ಪದು. ನೀವು ಮಾಡಿದ ಪುಣ್ಯ ಅಂದ್ರೆ ಬರ್ತದೆ ಸುಖ. ಮಾಡಲಾರ್ದ ಸುಖ ಪುಣ್ಯ ಸುಖ ಬರಲಿ ಅಂದ್ರೆ ಹೆಂಗೆ ಬಂದಿತ್ತು? ಪುಣ್ಯ ಮಾಡಲಾರ್ದ ಸುಖ ಬರಬೇಕಂತ ಪ್ರಯತ್ನ ಮಾಡಿದ್ರೆ ಮತ್ತೆ ಪಾಪ ಮಾಡ್ತೀವಿ, ಮತ್ತೆ ಪಾಪ ಮಾಡಬೇಕೆ. ಅದು ಬರಕ್ಕೆ ಮತ್ತೆ ಪಾಪ ಮಾಡ್ತೀವಿ. ಆಡಬಾರ್ದು ಆಡ್ತೀವಿ, ಮಾಡಬಾರ್ದು ಮಾಡ್ತೀವಿ, ಅನ್ನಬಾರ್ದಂತಿ ಮತ್ತೆ ಪಾಪೇ ಮಾಡ್ತೀವಿ. ನಿನಗಿತ್ತು ಅಂದ್ರೆ ಪರಮಾತ್ಮ ಯಾವುದೋ ರೀತಿಯಿಂದ ನೀವು ತಂದು ಕೊಡ್ತಾನೆ. ಪುಣ್ಯ ಸಾಮಾನ್ಯ ಅಲ್ಲ. ಪುಣ್ಯ ನೀ ಎಲ್ಲಿದ್ದರು ಹೆಂಗೆ ಇದ್ದರೂ ನಿನಗೆ ಬಂದು ಮುಡ್ತದೆ. ಅದು ತಪ್ಪಂಗಿಲ್ಲ. ಪುಣ್ಯ ಎಲ್ಲಿದ್ದರು ಹುಡುಕಿ ಬರ್ತದೆ. ದುಷ್ಟ ಮನುಷ್ಯ, ಪಾಪ ಮಾಡಿದ ಮನುಷ್ಯ, ಖೂನಿ ಮಾಡಿದ ಮನುಷ್ಯ ಎಲ್ಲೇ ಕಡಗೆ ಕೆರೆಯಕ್ಕೆ ಸಿಗ್ತಾನೆ. ಇವತ್ತಿಲ್ಲ ನೋಡಿ, ಸಿಗ್ತಾನೆ. ಹಾಗೆ ನೀವು ಪುಣ್ಯ ಮಾಡಿದ್ರಿ ಅಂದ್ರೆ ನೀವು ಎಲ್ಲಿದ್ರು ಕೂಡ ಬರ್ತದೆ, ನಿಮಗೆ ಮುಡ್ತದೆ. ಇವತ್ತಿಲ್ಲ ನಾಳೆ ಮಾಡಿದ ಪುಣ್ಯ ಬರ್ತದೆ, ಅದು ತಪ್ಪಂಗಿಲ್ಲ. ಅದಕ್ಕೆ ಮಹಾತ್ಮರು ಏನಂತಾರೆ ಅಂತ ಕೇಳಿದರೆ, ನೀವು ವ್ಯರ್ಥವಾಗಿ ಏನಪ್ಪ ಯಾಕೆ ಇದು ಮಾಡ್ತೀವಿ? ಪರಮಾತ್ಮ ಅಲ್ಲ, ಇಡೀ ಜಗತ್ತನ್ನೇ ಸಲುವ ನಮಗೂ ಸಲುವಂಗಿಲ್ಲ. ಯಾರು ನಡುವೆ 84 ಲಕ್ಷ ಯೋನಿಗೆ ಸಲುವಾಗತ್ತೆ ಅನ್ನೋ ನಮ್ಗೆ ಸಲುವಾಗಿರೋ ಪರಮಾತ್ಮವ. ನಾವು ಪರಮಾತ್ಮನ ಹಿರಿಮಗ ಇದ್ದಾನೆ. ಪ್ರಾಣಿ ಪಕ್ಷಿಗಳವೆಲ್ಲ ಸಣ್ಣ. ಅದಕ್ಕೆ ಪರಮಾತ್ಮ ನಿಮಗೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ. ಆ ಪರಮಾತ್ಮ ಕೊಟ್ಟದು ನೀನಪ್ಪ ಅಮೃತಕ್ಕೆ ವಿಷ ಅಂತ ತಿಳ್ಕೊತೀವಿ, ಪುಣ್ಯಕ್ಕೆ ಪಾಪ ಅಂತ ತಿಳ್ಕೊತೀವಿ, ಧರ್ಮಕ್ಕೆ ಅಧರ್ಮ ಅಂತ ತಿಳ್ಕೊತೀವಿ, ನೀತಿಗೆ ಅನೀತಿ ಅಂತ ತಿಳ್ಕೊತೀವಿ. ಡಾಕ್ಟರ್ ಕೊಟ್ಟ ಔಷಧ ತಗೋಬೇಕ್ರಿ, ಚಲೋ ಆಗ್ತದೆ. ಅದೇನು ಮಾಡ್ಬೇಕು? ಅದ್ಯಾಕೆ ಕುಡಿಲಿ, ಅದ್ಯಾಕೆ ತಿನ್ನಲಿ, ಇದ್ಯಾಕೆ ನುಂಗಲಿ ಅಂದ್ರೆ ಸತ್ತು ಹೋಗ್ತೀವಿ. ಹಾಗೆ ಮಹಾನುಭಾವರು, ಸತ್ಪುರುಷರು, ಪರಮಾತ್ಮ ನಮಗೆಲ್ಲ ಕಷ್ಟ ಇದು ಔಷಧ ಅದ ರೀ, ಕುಡೀರಿ, ತಗೋರಿ. ಔಷಧ ಯಾವ ಚಲೋ ಇರೋಲ್ಲ, ಕೈ ಇರ್ತಾವೆ, ನುಂಗಬೇಕು, ಕಣ್ಣು ಮುಚ್ಚಿ ನುಂಗಬೇಕು. ಹಾಗೆ ಜಗತ್ತಿನೊಳಗೆ ಇವೆಲ್ಲ ಧರ್ಮ ಮಾಡ್ತಕ್ಕಂಥವ್ರು, ಪುಣ್ಯ ಮಾಡ್ತಕ್ಕಂಥವ್ರು, ಜಪ ಮಾಡೋರು ತ್ರಾಸು ಬರ್ತವೆ. ಅವು ಕೈ ಔಷಧಗಳು ತಗೊಂಡು ಅಂದ್ರೆ ನಿನಗೆ ಆರೋಗ್ಯ ಅವಶ್ಯಕ, ಪ್ರಶ್ನೆನೇ ಇಲ್ಲ, ಆರೋಗ್ಯ ಆಗ್ತದೆ, ನೀವು ಒಳ್ಳೆಯವಾಗ್ತೀವಿ ಅಂತ ತಿಳ್ಕೊಂಡು ಮಹಾನುಭಾವ ಹೇಳ್ತಾನೆ ಪುಣ್ಯಾತ್ಮರೇ. ಅದಕ್ಕೆ ಶಾಸ್ತ್ರದಲ್ಲಿ ಏನಪ್ಪ ಇವು ಕರೆಸದ, ನೀನು ದುರಾತ್ಮನಾಗಬೇಡ, ಪಾಪಾತ್ಮ ಆಗಬೇಡ, ನೀನು ಧರ್ಮಾತ್ಮ. ಸ್ವಲ್ಪ ಧರ್ಮ ಮಾಡೋದು ಸ್ವಲ್ಪ ತ್ರಾಸಾಗ್ತದೆ. ಔಷಧ ಬಹಳ ಸ್ವಲ್ಪ ಕೈ ಇರ್ತವೆ, ಔಷಧ ಕೈ ಇರ್ತವೆ. ಗುಳಿಗೆ ಯಾರು ನುಂಗಬೇಕಂತ ಚಲೋ ಅನ್ಸಂಗಿಲ್ಲ, ನುಂಗಬೇಕೇ, ಆರೋಗ್ಯ ನುಂಗಬೇಕೇ. ಹಂಗೆ ಧರ್ಮ ಮಾಡೋದಕ್ಕಂದ್ರೆ ಸತ್ಯ ಮೂಲ ಧರ್ಮಂಚರ ಮಾಡಬೇಡ, ಅವೆಲ್ಲ ಸ್ವಲ್ಪ ಕಠಿಣ ಅನ್ನಿಸ್ತವೆ. ಆದರೂ ನಿನಗೆ ಆರೋಗ್ಯ ಆಗಬೇಕು, ನಿನಗೆ ಪಶು ಪಕ್ಷಿ ಜನ್ಮ ಬರಬಾರ್ದು ಅನ್ನಂಗಿತ್ತು ಅಂದ್ರೆ ನೀನು ಅದು ಧರ್ಮ ಅಂತಕ್ಕಂಥ ಗುಳಿಗೆ ನುಂಗೇಬೇಕು. ಅದರ ಬಿಟ್ಟು ಮತ್ತೊಂದು ದಾರಿ ಇಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ನೀನು ಪುಣ್ಯಾತ್ಮನ. ಇನ್ನೊಂದು ಉಳಿತದು ಮಹಾತ್ಮನ. ಇದು ಬಹಳ ಕಠಿಣ. ಮಹಾತ್ಮ ಅನ್ನೋದು ಬಹಳ ಕಠಿಣ. ಮಹಾತ್ಮ ಅಂದ್ರೆ ಸನ್ಯಾಸಿ ಅಂತ ಹಿಂಗೆ ತಿಳ್ಕೊಂಡಿದ್ದೀನಿ. ಸನ್ಯಾಸಿ ಅಂತ ಅಲ್ಲ. ಮಹಾತ್ಮ ಅಂದ್ರೆ ಯಾರು? ವಿಪದಿ ಧೈರ್ಯಂ, ಅಭ್ಯುದಯೇ ಕ್ಷಮ, ಸದಶಿವಾಕ್ಪಟುತ, ಯುಧಿ ವಿಕ್ರಮ, ಯಶಸ್ವಿ ಅಭಿರುಚಿ, ವ್ಯಸನಂ ಶ್ರುತೌ. ಅದಕ್ಕೆ ಪ್ರಕೃತಿ ಸಿದ್ಧಮಿದ ಮಹಾತ್ಮನ. ಮಹಾತ್ಮ ಯಾರು? ಇಷ್ಟು ಗುಣ ಇದ್ದವ್ರಿಗೆ ಮಹಾತ್ಮ ಅಂತ. ಯಾವ ಗುಣ ಏನಪ್ಪ ಅಂತ ಕೇಳಿದರೆ, ಕಷ್ಟ ಬಂದ ಕಾಲಕ್ಕೆ ಧೈರ್ಯ ಇರಬೇಕು, ಅಂಜು ಓಡುವಾಗ ಧೈರ್ಯ ಇರಬೇಕು.
ಮನುಷ್ಯ ಶ್ರೀಮಂತ ಆಗೋ ಟೈಮ್ಗೆ, ದೊಡ್ಡ ದೊಡ್ಡ ಅಧಿಕಾರ ಸಿಗೋ ಟೈಮ್ಗೆ ಕ್ಷಮಾಗುಣ ಇರಬೇಕು ಅವನಂತ. ಅಧಿಕಾರ ಸಿಕ್ಕಾಲಕ್ಕೆ ಮನುಷ್ಯ ಬರೋಬರಂಗಿಲ್ಲ. ಸಾವುಕಾರಿಗೆ ಬಂದ ಕೂಡಲೇ ಕೆಳಗೆ ನೋಡಂಗಿಲ್ಲ, ಮೇಲೆ ನೋಡ್ತಾನೆ ಮನುಷ್ಯನಿಗೆ. ಅಭ್ಯುದಯದೊಳಗೆ ಕ್ಷಮ ಇರಬೇಕು. 4 ಮಂದಿ ಬುದ್ಧಿವಂತರು ಕುಂತಾಗ ಮಾತಾಡೋದು ಕಲಿಬೇಕು. ಏನು ಮಾತಾಡಬೇಕು ಅನ್ನೋದು, ಸದಸ್ಯ ವಾಕ್ ಪಟುತ, ಇವೆಲ್ಲ ಅದು ಕಲಿಬೇಕು. ಏನಪ್ಪ ಅಂದ್ರೆ ಮನುಷ್ಯನ ಕಷ್ಟ ಬಂದ ಕಾಲಕ್ಕೆ ಧೈರ್ಯ ಇರೋದು. ಕಷ್ಟ ಬಂತು ಅಂದ್ರೆ, ಬಡತನ ಬಂತು, ದುಃಖ ಬಂತು, ರೋಗ ಬಂತು ಅಂದ್ರೆ ದೇವ್ರಿಗೆ ಬೈತಾನೆ. ತನ್ನ ಹಣೆವರೆಗೆ ನಂದು ಎಂಥ ಕರ್ಮದ, ಆ ದೇವ್ರು ನನ್ನ ಕಣ್ಣೇ ತೆರೆಯಂಗಿಲ್ಲ, ನಾ ಏನು ಮಾಡಿ ಯಾವ ಜನ ಬರೀ ಅಳ್ಕೋತೇ ಇರ್ತಾವೆ. ಲಾಸ್ ಆಯಿತು, ಹಾನಿ ಆಯಿತು, ದುಃಖ ಆಯಿತು, ರೋಗ ಬಂತು, ಯಾರು ಸತ್ತರು, ಏನಾಯ್ತು ಅಂದ್ರೆ ಹಮೇಶ ಅಳ್ಕೋತಿರ್ತಾನೆ. ಹಂಗಿರಬಾರ್ದು ಅಂತಾರೆ ಅವ್ರು. ಯಶಸ್ವಿ ಅಭಿರುಚಿ, ಮನುಷ್ಯನ ಜೀವನದಲ್ಲಿ ಕೀರ್ತಿ ಪಡೆಯೋಕ್ಕೆ ಪ್ರಯತ್ನ ಮಾಡಬೇಕು. ಮಲಗುವಾಗ ಇವತ್ತು ನಾ ಏನೋ ಕೀರ್ತಿ ಬರಂಗೆ, ನನ್ನ ಹೆಸರು 4 ಮಂದಿ ತಗೊಳಂಗೆ ಏನಾದ್ರು ಮಾಡೀನೇನು, ನನ್ನ ಹೆಸರು ತೊಗೊಳಂಗೆ 4 ಮಂದಿ ಒಳ್ಳೆಯವತ್ತು ಅನ್ನಂಗೆ ಏನಾದ್ರು ಮಾಡೀನೇನು, ಅದರೊಳಗೆ ಇರಬೇಕು. ಮನುಷ್ಯನಿಗೆ ಅಭಿರುಚಿ ಇರಬೇಕು. ನಮ್ಮ ರೊಕ್ಕ ಗಳಿಸಿದ್ರೆ ಯಾರು ಏನಕ್ಕನ ರೊಕ್ಕಿ ರೊಕ್ಕ ಇರಬೇಕು. ಬೈಯಲ್ ರೊಕ್ಕ, ಅನ್ನಲ್ ರೊಕ್ಕ. ಇದು ಯಶನ ಮನುಷ್ಯನಲ್ಲಿ ಕೀರ್ತಿಗೆ ಅವನಿಗೆ ಪ್ರೀತಿ ಇರಬೇಕು. ನಾ 10 ಮಣಿಗೆ ಇವತ್ತು 4 ಮಂದಿ ನಾನು ನೆನೆಸಂಗೆ ಏನರ ಮಾಡೀನೇ ಇಲ್ಲ, ಇವತ್ತು ಕೈಯಿಂದ ಏನರ ಮಾಡೀನೇ ಇಲ್ಲ, ಬಾಯಿಯಿಂದ ಏನರ ಮಾಡೀನೇ ಇಲ್ಲ, ಕಾಲಿನಿಂದ ಏನರ ಮಾಡೀನೇ ಇಲ್ಲ. ನೀವು 102 ಸುತ್ತ ಹಾಕ್ರಿ, 4 ಮಂದಿ ಅಂತಾರೆ, ಹೆಣ್ಮಗಳು ಸುತ್ತ 102 ಅಂತಾರಿಲ್ಲ ಅಂತಾರೆ. ಕೀರ್ತಿ ಬರ್ತದೆ ಮನುಷ್ಯನಿಗೆ. ಅದಕ್ಕೆ ಕೀರ್ತಿ ಬರ್ತಕ್ಕಂಥ ಕೆಲಸದಲ್ಲಿ ಮನುಷ್ಯನಿಗೆ ಯಾವಾಗ ಕೂಡ ಅಭಿರುಚಿ ಇರಬೇಕು. ಮನುಷ್ಯನಿಗೆ ಅಭಿರುಚಿ ಇತ್ತಂದ್ರೆ ಚಲೋ ಇರ್ತದೆ. ಶ್ರುತವು ವ್ಯಸನ ನೋಡ್ರಿ, ಚಟ ಇರಬೇಕು. ಚಟ ಅಂದ್ರೆ ಭಾಳ ನೀರು ಸ್ವಾಮಿ ಚಟ ಇಕ್ಕಂತ. ಚಟ ಕುಡಿದ್ರಾಗಲ್ಲ, ಚಟ ತಿನ್ನೋದ್ರಾಗಲ್ಲ. ಚಟ ಇರಬೇಕು ಪರಮಾತ್ಮ ನೋಡೋದ್ರಾಗ, ಪ್ರವಚನ ಕೇಳೋದ್ರಾಗ. ಯಾಕೆ ಬಿಡಿ ಸೇದು ಮನುಷ್ಯನಿಗೆ ಬಿಡಿ ಸೇರಿದ್ರೆ ಹೆಂಗೆ ಹಾಕೋದು ನೋಡ್ರಿ. ಇಲ್ಲ ದಿನ ಸೇರಿ ಕುಡಿದು ಬಿಡಿಸಿ ನೀವು ಕೈಯ ಕಾಲ ಅಳಿಗಾಡ್ತಾನೆ, ಕೈಯ ಕಾಲ ನಡೆಯಂಗಿಲ್ಲ, ಅದು ಅಳಿಗಾಡ್ತಾನೆ. ನಡೆಯಕ್ಕೆ ಅದು ಒಳಗೆ ಹಾಕೋದ್ರಿ ಅಂದ್ರೆ ಮತ್ತೆ ಹೇಳ್ತಾನೆ, ಎದಕ್ಕಿಂತ ಜಗಳಾಟ ಎಲ್ಲ ಮಾಡ್ತಾನೆ. ಅದು ಹೋಯ್ತು ಅಂದ್ರೆ ಹೋಯ್ತು. ಹಂಗೆ ಮನುಷ್ಯನ ಕೀರ್ತಿಯಲ್ಲಿ ಅಭಿರುಚಿ ಇರಬೇಕು. ಇವತ್ತು ಯಾರ ಅಂತ ಒಳ್ಳೆಯ 4 ಮಂದಿ ಚಲೋ ಅನ್ನೋ ಕೆಲಸ ಮಾಡೀನೇನು ಇವತ್ತು ಅದು ಮಾಡ್ಬೇಕಪ್ಪ, ಅಂಥದ್ದು ಮಾಡ್ಬೇಕಾದ್ರೆ ಅದಕ್ಕೆ ಅಭಿರುಚಿ ಇರಬೇಕು. ಅದು ವ್ಯಸನ ಇರಬೇಕು ಮನುಷ್ಯನಿಗೆ. ಏನಪ್ಪ ಅಂತ ಕೇಳಿ ಅಂಥದ್ದು ವ್ಯಸನ ಇರ್ತವೆ. ಶಾಸ್ತ್ರ ಕೇಳೋದು ಇರಬೇಕು. ಈ ಗುಣ ಯಾರಿಗಿರ್ತಾವ ಇವರೇ ನಾವು ಸಜ್ಜನರು ಅಂತೀವಿ. ಸಜ್ಜನ ಇಂಥ ಗುಣ ಇರ್ತವೆ ಪುಣ್ಯಾತ್ಮರೇ, ಅವರಿಗೆ ಧರ್ಮಾತ್ಮ ಅಂತೇವಿ. ಅಂಥವರು ಭಗವಂತನ ಪ್ರೀತಿಗೆ ಪಾತ್ರರಾಗ್ತಾರೆ, ಗುರುಗಳ ಪ್ರೀತಿಗೆ ಪಾತ್ರರಾಗ್ತಾರೆ. ಯಾರು ಪರಮಾತ್ಮ ದಣ್ಣವ್ ಅಂತಾನ ಅವರಿಗೆ ಏನು ಭಯ ರೀ? ಅವ್ರಿಗೆ ಏನು ಭಯ? ಅದಕ್ಕೆ ನಾವು ಇಂತಹದ್ದು ಚರಿತ್ರೆ ಇರಬೇಕು. ನಮ್ಮದು ಮಹಾತ್ಮರು, ಹಿರಿಯರು, ದೊಡ್ಡವರು ನಿಮಗೆ ನಮ್ಮವ ಅಂತ ಅನ್ನಬೇಕು. ನೋಡ್ರಿ ಹೆಂಗೆ ಪರಮಾತ್ಮ ಅರ್ಜುನಿಗೆ ನನ್ನವ ಅಂದ, ಪೂರ ಯುದ್ಧ ಎಲ್ಲ ಗೆಲ್ಲಿಸಿಕೊಟ್ಟ. ಹಾಗೆ ನಮ್ಮ ವ್ಯವಹಾರ ಇರಬೇಕು. ಅಂತಹ ಗುಣಗಳನ್ನು ನಾವೇನಪ್ಪ ಅಂತ ಕಳಿಬೇಕು. ಇದಕ್ಕೇನೆ ಆಚಾರ ಅಂತ ಕರೀತಾರೆ. ಆಚಾರ ಅದು ಎಲ್ಲರಿಗೂ ಪ್ರೀತಿ ಎಲ್ಲ ಇರಬೇಕಲ್ಲ. ಹಿಂದ್ಯಾಗ ಉಪ್ಪಿನಕಾಯಿಗೆ ಆಚಾರ ಅಂತಾರೆ, ಹೌದಲ್ಲ? ಆಚಾರ ಬರೀ ಉಪ್ಪಿನಕಾಯಿ ಇರಂಗಿಲ್ಲ, ಎಲ್ಲ ಸಾಮಾನು ಇರ್ತಾವೆ, ಅದ್ರಾಗ ಎಲ್ಲ ಸಾಮಾನು ಇರ್ತಾವೆ. ಅದಕ್ಕೆ ಅದು ಪ್ರೀತಿ. ಅದು ಹಂಗೆ ಮನುಷ್ಯನಲ್ಲಿ ಎಲ್ಲ ಸದ್ಗುಣ ಇತ್ತು ಅಂದ್ರೆ ಊಟಕ್ಕೆ ಮೊದಲು ಉಪ್ಪಿನಕಾಯಿ ಅಂದಂಗೆ, ಹಂಗೆ ನಿಮ್ಮಲ್ಲಿ ಎಲ್ಲ ಸದ್ಗುಣ ಬಂದು ಅಂತ ಕೇಳಿದ್ರೆ ನೀವು ಉಪ್ಪಿನಕಾಯಿ ಆದಂಗೆ ತಾಟದಾಗ ಮೊದಲು ನಿಮಗೆ ಹಚ್ತಾರೆ. ಊಟಕ್ಕೆ ಮೊದಲು ಉಪ್ಪಿನಕಾಯಿ ಅಂದಂಗೆ ಪರಮಾತ್ಮನ ಪ್ರೀತಿಗೆ ನೀವೇ ಕಾರಣರಾಗ್ತೀರಿ ಪುಣ್ಯಾತ್ಮರೇ. ಅದಕ್ಕೆ ಆಚಾರವಾನ್ ಲಭತೆ ಧಾನ್ಯಂ ಧನಂ ಮುಕ್ತಿ. ಆಚಾರ ಮನುಷ್ಯ ಧನ ಸಿಗುತ್ತದೆ, ಅವನಿಗೆ ಭಗವಂತ ಸಿಗ್ತಾನೆ, ಅವನಿಗೆ ಗುರುಗಳು ಸಿಗ್ತಾರೆ. ಅಂತಹ ಆಚಾರ್ಯ ನಮ್ಮಲ್ಲಿ ಬರಲಿ, ಸದ್ಗುರು ಸಿದ್ಧಗಳ ಕೃಪಾ ಮಾಡಲಿ ಅಂತ ಹೇಳ್ತಾ